ಈ ಸಭೆ ಕ್ರಿಯಲಾಗಿದೆ. ನಮ್ಮ ನಾಯಕರುಗಳು ಮಾತನಾಡುವುದಿದ್ದರೆ ಅವರು ವೇದಿಕೆಗೆ ಬರುತ್ತೀನಿ. ನಾನು ಮೀಸಲು ಸಂಘರ್ಷಣ ಸ್ವಾಗತ ಮಾಡೋದು ಸ್ವಾಭಾವಿಕ ಪ್ರಸ್ತಾವಿಕ ತಾಯಿ ಮಾಡಬಹುದು ಸರ್. ದಯಮಾಡಿ ಸ್ವಲ್ಪ ಪತ್ರಕರ್ತರಿಗೆ ಅಲ್ಲಿ ಸ್ಥಳವನ್ನು ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ. ಅವರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು. ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ದಯಮಾಡಿ ಸ್ಥಳಾವಕಾಶ ಮಾಡಿಕೊಡಬೇಕು ನಾನು ಕೇಳಿಕೊಳ್ತೀನಿ. ವಿಜಯಪುರ 4 ಮೀಸಲು ಲೋಕಸಭಾ ಕ್ಷೇತ್ರ ಚುನಾವಣೆ ಅಂಗವಾಗಿ ಇಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೆದಂತ ಚುನಾವಣಾ ಪೂರ್ವಭಾವಿ ಸಭೆ. ಈ ಸಭೆಗೆ ಉದ್ದೇಶಿಸಿ ಸ್ವಾಗತ ಭಾಷಣದಲ್ಲಿ ಕೂಡ ಈ ಸಭೆಗೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಎಲ್ಲ ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಭೆಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಸಭೆಯನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಆತ್ಮೀಯರು ಹಿರಿಯರು ಆಗಿರುವಂತಹ ಸಿದ್ಧಿ ಕ್ಷೇತ್ರದ ಶಾಸಕರು ಆತ್ಮೀಯರು ಆಗಿರುವಂತಹ ನಿಂಬಳಿಯವರೇ, ಮಾಜಿ ಶಾಸಕರು ಮಾಜಿ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರು ಆಗಿರುವಂತಹ ಶರಣಪ್ಪ ಶೃಂಗಾರ್ ಅವರೇ, ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಪಾಟೀಲ್ ರೇ, ಮುಸ್ಲಿಪಣ್ಣವರೇ, ಟಪಾಲ್ ಅವರೇ, ಮೇಡಮ್ ಅವರೇ, ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಸ್ನೇಹಿತರೇ, ಶ್ರದ್ಧೆಯ ತಾಯಂದಿರೇ, ಬಂಧು ಭಗಿನಿಯರೇ, ಬಂಧುಗಳೇ, ಇವತ್ತು ಲೋಕಸಭಾ ಚುನಾವಣಾ ಪೂರ್ವಭಾವಿಯಾಗಿ ಸಭೆಯನ್ನು ಕರೆದಿದ್ದಾರೆ. ತಮಗೆ ಗೊತ್ತದ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಹುಶಃ 25 ವರ್ಷಗಳಿಂದ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾಗಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಜೊತೆಗೆ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಮಾಡಿದ ನೀರಾವರಿ ಯೋಜನೆಗಳನ್ನು, ಜೊತೆಗೆ ಸನ್ಮಾನ್ಯ ಶ್ರೀ ಯಶವಂತರಾಯ ಗೌಡ ಪಾಟೀಲ್ ಮಾಡಿದ ಸಕ್ಕರೆ ಕಾರ್ಖಾನೆ ಮತ್ತು ಅಭಿವೃದ್ಧಿ ಕೆಲಸಗಳನ್ನು, ಅಶೋಕ್ ಹನುಗುಳಿಯವರು ಜೊತೆಗೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು DCC ಬ್ಯಾಂಕನ್ನು, ಅಂದ್ರೆ ರಾಷ್ಟ್ರ ಮಟ್ಟಕ್ಕೆ ಪ್ರಶಸ್ತಿ ಪಡೆದಂಥ DCC ಬ್ಯಾಂಕನ್ನು, ಇವು ಎಲ್ಲವನ್ನ ಯಾಕೆ ಹೇಳಾಕತ್ತೀನಪ್ಪ ಅಂದ್ರೆ ಈ ಜಿಲ್ಲೆಗೆ ಏನಾದರೂ ಮಾಡಿದ್ದಾರಪ್ಪ ಅಂದ್ರೆ ಕಾಂಗ್ರೆಸ್ಸಿನ ನಾಯಕರು ಮಾಡಿದಾರ ಅಂತ ಹೇಳಿ ವಿಶೇಷ ದಕ್ಷಿಣದ ಪಂಜಾಬ್ ಆಗಬೇಕಾದಂಥ ಈ ಬಿಜಾಪುರ ಜಿಲ್ಲೆ, ಆದ್ರೆ ಪಂಚನದಿಗಳು ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಪಂಚನದಿಗಳ ಸಹಿತ ನಮಗೆ 734 TMC ನೀರು ಆಗಿನ ವರದಿಯ ಪ್ರಕಾರ ಸಿಕ್ಕರೂ ಸಹಿತ ಇವತ್ತಿನವರೆಗೂ ಸಹಿತ ನಾವು 50% ಯುಟಿಲೈಸ್ ಮಾಡಿಕೊಡ್ತಿಲ್ಲ. ಆದರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅವಾಗ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಉಳಿದ ಎಲ್ಲರ ನೇತೃತ್ವದಲ್ಲಿ ಈ ಸಾಧನೆಯನ್ನು ಸಾಧಿಸಿದ್ದೀವಿ. ಈ ಜಿಲ್ಲೆಯಲ್ಲಿ ಇವತ್ತು ಬಹುಶಃ ಬದಲಾವಣೆಯನ್ನ ಜನರು ಬಯಸ್ತಿರ್ತಾರೆ. ಮತ್ತು ಯಾವತ್ತೂ ಯಾವಾಗ ಸರ್ಕಾರವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಹುಶಃ ಬಿಜಾಪುರ ಜಿಲ್ಲೆಯ ಮತದಾರರು ಬಹಳ ತುಂಬಾ ಜಾಣವಂತ ಮತದಾರರಾಗಿದ್ದಾರೆ. ಯಾಕಂದ್ರೆ ಯಾವುದೇ ಸರ್ಕಾರ ಬರಬೇಕಾಗಿತ್ತಪ್ಪ ಅಂದ್ರೆ ಅದು ಬದಲಾವಣೆ ಪರ್ವ ಎಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಬಿಜಾಪುರ ಜಿಲ್ಲೆಯಿಂದ. ನೀವು ನೋಡಿ, ಇವತ್ತು ಕಾಂಗ್ರೆಸ್ಗೆ ಒಮ್ಮೆ 5, 6 ಜನ, 7 ಜನ, 8 ಜನ, ಜೊತೆಗೆ ಯಾವುದೇ ಹಿಂದಕ್ಕೆ
ಜನತಾದಳ ಇತ್ತಂದ್ರೂ ಸಹಿತ ಎಲ್ಲರೂ 6-7 ಅಂದ್ರೆ ಬದಲಾವಣೆ ಮಾಡುವವರು ಯಾರಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಜನ. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಯಾಕಂದ್ರೆ ಬಹುಶಃ ಚುನಾವಣೆಯನ್ನ ನಾವು ಎದುರಿಸಲಾಗುತ್ತೇವೆ. ಈ ಚುನಾವಣೆಯಲ್ಲಿ ಎಲ್ಲರೂ ಒಂದಾಗಿ ಸಂಘಟಿತರಾಗಿ ಬರುವಂತ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಈ ಜಿಲ್ಲೆಯನ್ನ ದಕ್ಷಿಣದ ಪಂಜಾಬನ್ನ ರಿಯಲ್ ಆಗಿ ಮಾಡುವುದಕ್ಕೋಸ್ಕರ, ಈ ಜಿಲ್ಲೆಗೆ ಬೇಕಾಗುವಂತ ಬರುವಂತ ನೀರಾವರಿ ಯೋಜನೆಗಳನ್ನ ಮಾಡುವುದಕ್ಕಾಗಿ, ಜೊತೆಗೆ ಈ ಜಿಲ್ಲೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ನ್ಯಾಯಯುತವಾಗಿ ಸಿಗಬೇಕು ಆ ನ್ಯಾಯಯುತವಾದ ಬೇಡಿಕೆಗಳನ್ನು ಪೂರೈಸಿಕೊಳ್ಳಬೇಕಾಗಿತ್ತಪ್ಪ ಅಂದ್ರೆ ಇವತ್ತು ನಾವು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ನಾವು ಈ ಮತಕ್ಷೇತ್ರವನ್ನು ಗೆದಿಬೇಕಾಗ್ತೈತಿ. ಮತ್ತು ನನಗೆ ವಿಶ್ವಾಸ ಐತಲ್ಲ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚಿನ ಮತಗಳಿಂದ ಇವತ್ತು ಕಾಂಗ್ರೆಸ್ ಗೆದಿತೈತಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಬಹುಶಃ ಬಹಳಷ್ಟು ಜನ ಮಾತನಾಡುವಲ್ಲ, ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡಲಾಗಿದೆ. ಬರುವಂಥ ದಿನದಲ್ಲಿ ನಾವು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಏನು ತಿಳ್ಕೋಬೇಕಪ್ಪ ಅಂದ್ರೆ ನನ್ನ ವಿನಂತಿ ಏನಂದ್ರೆ, ನಾನೇ ಇವತ್ತು ಎಂ ಬಿ ಪಾಟೀಲ್, ನಾನೇ ಶಿವಾನಂದ ಪಾಟೀಲ್, ನಾನೇ ರಾಜು ಯಶವಂತರಾಯಗೌಡರು ಯೋಚನೆ ಮಾಡಿ ನಾವು ಇವತ್ತು ಚುನಾವಣೆಗೆ ನಿಂತಬೇಕು. ಬರುವಂಥ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಂತ ಪಂಚ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಂತ ಸರ್ಕಾರ ಯಾವುದೇ ಇದ್ರಪ್ಪ ಅದು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಿ ಇಚ್ಛೆಪಡ್ತಾ ಇದ್ದೀವಿ. ಮತ್ತು ಪಂಚ ಗ್ಯಾರಂಟಿಗಳು ಹಿಂಗದಾವಲ್ಲ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೇ ಅಲ್ಲ, ಇಡೀ ದೇಶದಲ್ಲಿಯೇ ಯಾರೂ ಮಾಡಲಾರದ ಕಾರ್ಯವನ್ನ ಇವತ್ತು ಪಂಚ ಗ್ಯಾರಂಟಿಗಳ ಮುಖಾಂತರ ಇವತ್ತು ನಮ್ಮ ಸರ್ಕಾರ ಮಾಡೈತಿ. ಹ್ಯಾಂಗ್ ಮಾಡೈತಂದ್ರೆ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನೋಡಿ ಪಂಚ ಗ್ಯಾರಂಟಿಗಳು ಹೆಂಗದಾವಪ್ಪ ಅಂದ್ರೆ, ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಜಾತಿ, ಮತ, ಧರ್ಮ, ಪಂಥ ಯಾವುದೂ ಇಲ್ಲ. ಯಾರು ಬಡವರದಾರ, ಯಾರಿಗೆ ಆ ಯೋಜನೆ ಸಲ್ಲಬೇಕು ಮತ್ತು ಅಷ್ಟೇ ಪ್ರಾಮಾಣಿಕ ರೀತಿಯಿಂದ ಇಲ್ಲಿ ನೋ ಕರಪ್ಷನ್, ನೇರವಾಗಿ ಅವರ ಅಕೌಂಟಿಗೆ ದುಡ್ಡು ಕೊಡುವಂತ ಕೆಲಸ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಮಾಡಿದ್ರು. ಅದಕ್ಕೆ ನನ್ನ ವಿನಂತಿ ಐತಿ, ಎಲ್ಲರ ಭಾವನೆ ಏನ್ ಹೇಳ್ತಾರಪ್ಪ ಅಂದ್ರೆ, ಇಲ್ಲ ಪಂಚ ಗ್ಯಾರಂಟಿಗಳು ಸರ್ಕಾರ ತೆಗಿತೈತಿ ಅಂತ ಹೇಳಿ ನಾವು ನಿಶ್ಚಿತವಾಗಿ ಹೇಳ್ತೇವಲ್ಲ, ಪಂಚ ಗ್ಯಾರಂಟಿಗಳನ್ನ ಎಂದೂ ತೆಗಿಲಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಆರ್ಥಿಕತೆಯ ಅಭಿವೃದ್ಧಿಯ ಸಂಕೇತ. ಈ 5 ಗ್ಯಾರಂಟಿಗಳು ಆರ್ಥಿಕತೆಯ ಅಭಿವೃದ್ಧಿಯ ಸಂಕೇತ ಇರತಕ್ಕಂಥ ಇಂಥ ಪಂಚ ಗ್ಯಾರಂಟಿಗಳು ಬಡವರ, ದೀನ ದಲಿತ, ಮಧ್ಯಮ ವರ್ಗದವರ ಆಶಾಕಿರಣ ಏನೈತಪ್ಪ ಅಂದ್ರೆ ಈ ಪಂಚ ಗ್ಯಾರಂಟಿಗಳು. ಈ ಪಂಚ ಗ್ಯಾರಂಟಿಗಳ ಮುಖಾಂತರ ನಾವು ನಿಶ್ಚಿತವಾಗಿಯೂ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗೆ ಆ ಗ್ಯಾರಂಟಿಗಳನ್ನು ಮುಟ್ಟಿಸಿ ಗ್ಯಾರಂಟಿಯಾಗಿ ಲೋಕಸಭೆಗೆ ಸನ್ಮಾನ್ಯ ಶ್ರೀ ರಾಜು ಆಳ್ಗೂರನ್ನು ಕಳಿಸ್ತೀವಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಕೊಡ್ತಾ ಇದ್ದೇನೆ. ಜಯ ಹಿಂದ್, ಜಯ ಕರ್ನಾಟಕ. ಜಿಲ್ಲೆಯ ಮೀಸಲು ಮತಕ್ಷೇತ್ರದ ಒಂದು ಚುನಾವಣೆ ಪ್ರಚಾರಾರ್ಥವಾಗಿ ಪದಾಧಿಕಾರಿಗಳ ಸಭೆಯಲ್ಲಿ ಅತ್ಯಂತ ಸಂತೋಷದಿಂದ ನಾವು ಭಾಗವಹಿಸಿದ್ದೀವಿ. ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಚುನಾವಣೆ ನಮ್ಮ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಒಂದು ಸವಾಲಿನ ಚುನಾವಣೆ. ಯಾಕೆ ಸವಾಲಿನ ಚುನಾವಣೆ ಅಂದ್ರೆ 1999 ಸನ್ಮಾನ್ಯ ಎಂ ಬಿ ಪಾಟೀಲ್ರು ಲೋಕಸಭೆಗೆ ಆರಿಸಿ ಹೋಗಿದ್ರು. ತದನಂತರ ಸತತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ಸೋಲ್ಕೋತ ಬಂದಾರ. ಇಂಥ ಒಂದು ಸಂದರ್ಭದಲ್ಲಿ ನಮಗೊಂದು ಅತ್ಯಂತ ಸುವರ್ಣ ಅವಕಾಶ. ಯಾಕೆ ಸುವರ್ಣ ಅವಕಾಶ ಇವತ್ತು ಒದಗಿ ಬಂದದಂದ್ರೆ, ನಮ್ಮದೇ ಪಕ್ಷದ ಸರ್ಕಾರ, ನಮ್ಮದೇ ಪಕ್ಷದ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನಾಯಕತ್ವ, ಸನ್ಮಾನ್ಯ DK ಶಿವಕುಮಾರ್ ಅವರ ಒಂದು ಪಕ್ಷದ ಕಾರ್ಯಚಟುವಟಿಕೆ, ಅದ್ರ ಜೊತೆಗೆ ನಿಮ್ಮ ಆಶೀರ್ವಾದ ಮೇರೆಗೆ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ 6 ಜನ ನಾವು ಕಾಂಗ್ರೆಸ್ ಪಕ್ಷದ ಶಾಸಕರು, ಅದ್ರ ಜೊತೆಗೆ ಹಿರಿಯ ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು, ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂತ ಅತ್ಯಂತ ಹಿರಿಯರು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಬದ್ಧತೆಯಿಂದ ಈ ಚುನಾವಣೆ ಎದುರಿಸಿದ್ರೆ ಮಾತ್ರ ನಾವು ಸನ್ಮಾನ್ಯ ರಾಜು ಆಳ್ಗೂರ್ ಅವರಿಗೆ ಲೋಕಸಭಾ ಚುನಾವಣೆ ಇವತ್ತು ನಾವು ಗೆಲ್ಲಿಸ್ತೀವಿ ಅಂತ ಒಂದು ಸ್ವಾಭಿಮಾನದಿಂದ ನಾವು ಚುನಾವಣೆ ಮಾಡಬೇಕು. ಇವತ್ತು ಕಳೆದ 2023ರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹ್ಯಾಂಗ ಇವತ್ತು ಶ್ರಮ ವಹಿಸಿ ಪಕ್ಷದ ಕಾರ್ಯಕರ್ತರನ್ನು ಒಗ್ಗೂಡಿಸಿ
ಹಿರಿಯ ಮುಖಂಡರ ಒಂದು ಮಾರ್ಗದರ್ಶನ ಅಡಿಯಲ್ಲಿ ಇವತ್ತು ನಾವೇನು ಚುನಾವಣೆ ಎದುರಿಸಿದ್ದೀವಿ. ಅದೇ ರೀತಿ ಇವತ್ತು ಪಕ್ಷದ ಅಭ್ಯರ್ಥಿ ರಾಜು ಆಲ್ಗೂರ್ ಅಲ್ಲ, ಇವತ್ತು ಪಕ್ಷದ ಅಭ್ಯರ್ಥಿ ಯಾರಪ್ಪ ಅಂದ್ರೆ ನಾವೆಲ್ಲರೂ ಪಕ್ಷದ ಅಭ್ಯರ್ಥಿ ಅಂತ ತಿಳ್ಕೊಂಡು ಚುನಾವಣೆ ನಾವು ಎದುರಿಸಬೇಕಾಗಿದೆ. ಇವತ್ತ ಇಂಥ ಅಭಿವೃದ್ಧಿ ಕಾರ್ಯಗಳು, 5 ಗ್ಯಾರಂಟಿಗಳು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡಿದಂತ ಕೊಡುಗೆಗಳು, ಇವತ್ತು ಅತ್ಯಂತ ಜನಪ್ರಿಯ ಬಜೆಟ್ ಅನ್ನು ಇವತ್ತು ಮಂಡಿಸಿದಂತ ಕೀರ್ತಿ ನಮ್ಮ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಈ ಎಲ್ಲ ಅಂಶಗಳನ್ನು ಇವತ್ತು ಕಾರ್ಯಕರ್ತರ ಮುಖಾಂತರ, ಇವತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರ ಮುಖಾಂತರ, ಇವತ್ತು ನಮ್ಮ ಬೂತ್ನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಇವತ್ತು ಹುರಿದುಂಬಿಸಿ ಸರ್ಕಾರದ ಸಾಧನೆಗಳನ್ನು ಪ್ರತಿಯೊಬ್ಬ ಮತದಾರರಿಗೆ ಮುಟ್ಟಿಸುವಂತ ಕೆಲಸ ನಾವೆಲ್ಲರೂ ಕೂಡಿ ನಾವು ಮಾಡಬೇಕಾಗಿದೆ. ಸಾಮಾನ್ಯ 3 ಜನರಿಗೆ ನಾವು ಒಂದು ಮನವಿ ಮಾಡ್ಕೊಳ್ತೀನಿ. ಯಶವಂತರೇಗೌಡರಿಗೆ, ಎಂ ಬಿ ಪಾಟೀಲ್ರಿಗೆ, ಶಿವಾನಂದ ಪಾಟೀಲ್ರಿಗೆ ಪ್ರಚಾರ ಸಭೆಯಲ್ಲಿ ಅಷ್ಟೇ ಭಾಗವಹಿಸುವ ಸಹಿತ ನಾವು ಬಂದು ಹೋಗಬೇಕು. ಪ್ರತಿಯೊಂದು ಚುನಾವಣೆಯಲ್ಲಿ ಏನಪ್ಪಾ ಅಂತಂದ್ರೆ ರಾಜು ಆಲ್ಗೂರ್ ಅವರಿಗೆ ಲೋಕಸಭಾ ಸದಸ್ಯರಾಗಿರ್ಬೋದು. ಸಾಕಷ್ಟು ಇವತ್ತು ವಿಚಾರಗಳ ಬಿಜೆಪಿ ಸರ್ಕಾರ ಕಳೆದ 10 ಮತದಾರರಿಗೆ ಮುಟ್ಟಿಸುವಂತ ಕೆಲಸ ಯಾರು ಮಾಡ್ಬೇಕಂತಂದ್ರೆ ಅದು ಕಾರ್ಯಕರ್ತರ ಮುಖಾಂತರ ಮಾಡಬೇಕು. ಇವತ್ತು ಕೈ ಮಾಡಿಕೊಟ್ರೆ ಇವತ್ತು ನಾವು ಈ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯತೆ ಐತಿ. ನಮ್ಮ ಮಹಿಳಾ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಅವ್ರದ್ದು ಸಹಿತ ಬಹಳ ಕೆಲಸ ಐತಿ. ಯಾಕಂತಂದ್ರೆ 5 ಗ್ಯಾರಂಟಿ 2024ನೇ ಮೀಸಲು ಲೋಕಸಭೆ ಚುನಾವಣೆ ಪೂರ್ವ ಸಭೆಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಬಿ ಪಾಟೀಲ್ರೆ, ನೂರು ಆತ್ಮೀಯರು, ಇಂಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯಶವಂತರೇಗೌಡ ಪಾಟೀಲ್ರೆ, ಸಿಂದಗಿ ಕ್ಷೇತ್ರದ ಯುವಕರು ಜನಪ್ರಿಯ ಶಾಸಕರಾದಂಥ ಅಶೋಕ್ ಮಂಗಳಿಯವರೇ, ಲಾಕ್ಡೌನ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಪಡತೂರಿನವರೇ, ಮಾಜಿ ಶಾಸಕರಾದಂಥ ಶರಣಪ್ಪ ಸುಮಗಾನವರೇ, ನಮ್ಮ ಬಿಜಾಪುರ ನಗರದ ವಿಧಾನಸಭೆ ಅಭ್ಯರ್ಥಿಗಳಾದಂಥ ಅಮಿತ್ ಮುಷೀಫ್ ಅವರೇ, ಕಾಂತಾ ನಾಯ್ಕ ಅವರೇ, ಮಕ್ಬೂಲ್ ಬಾಬಾ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಅವರಿವರನ್ನು ಕ್ಷಮಿಸಬೇಕು. ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರೇ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರೇ, ತಾಯಂದಿರೇ ಹಾಗೂ ಯುವಕ ಮಿತ್ರರು, ಮತ್ತು ಈಗಾಗಲೇ ನಮ್ಮ ಕಡಕ್ಟೂರು ಸಾಹೇಬರು ಮತ್ತು ಅಶೋಕ್ ಮಂಗಳವರು ಹೇಳಿದಂಗೆ ಚುನಾವಣೆ ಭಾಳಷ್ಟು ಎಲ್ಲರೂ ಬಂದಿವಿ. ನಾವು ಎಲ್ಲರೂ ಭಾಷಣ ಮಾಡ್ತೀವಿ, ಎಲ್ಲರೂ ಮಾಡಿ ಬರೀ ಭಾಷಣ ಕೇಳಿ ಹೋಗುವಂಥದ್ದಲ್ಲ. ಚುನಾವಣೆ ಅಂದರೆ ಚುನಾವಣೆ ರೀತಿಯಲ್ಲೇ ಮಾಡಬೇಕಾಗ್ತದೆ. ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದಲ್ಲಿ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ನಾವು ಚುನಾವಣೆ ಮಾಡ್ತೀವೋ ಆ ಕ್ಷೇತ್ರದ ಶಾಸಕರು ಹಾಗೆ ನಾವೆಲ್ಲರೂ ಸೇರಿ ಬೂತ್ ಮಟ್ಟದಲ್ಲಿ, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಾವು ಕಾರ್ಯಕರ್ತರು ಅವ್ರನ್ನ ಜವಾಬ್ದಾರಿ ಕೊಟ್ಟು, ಲಾಸ್ಟ್ ಟೈಮ್ ನಮ್ಮ MLA ಇದು ಚುನಾವಣೆಯಲ್ಲಿ ಇವತ್ತು ನಮ್ಗೆ ಎಷ್ಟು ಮತ ಬಿದ್ದಾವು, ಈಗ ನಮ್ಗೆ ಅಲ್ಲಿ ಎಷ್ಟು ಬರಬೇಕು, ಯಾವುದ್ರಲ್ಲಿ ಹೆಚ್ಚಾಗೈತಿ, ಯಾವುದ್ರಲ್ಲಿ ಕಡಿಮೆ ಆಗೈತಿ, ಅದನ್ನು ನಾವು ಸ್ವಲ್ಪ ಅನಾಲಿಸಿಸ್ ಮಾಡಿ ಅದೇ ರೀತಿ ಅಷ್ಟೇ ಮತಗಳು ನಮ್ಗೆ ಇವತ್ತು ಈ ಇದು ಲೋಕಸಭೆ ಚುನಾವಣೆಯಲ್ಲಿ ಬರುವಾಗ ನಾವು ಮಾಡುವಂಥ ಕೆಲಸ ನಾವು ಮಾಡಬೇಕಂತ ಹೇಳಿ, ಮತ್ತು ಈಗಾಗಲೇ ಆಲ್ಗೂರ್ ಸಾಹೇಬ್ ಅವರು ಕೂಡ ಎಲ್ಲ ಸಾಕಷ್ಟು ಕಡೆ ಪ್ರವಾಸ ಮಾಡಿದ್ದಾರೆ. ಕೆಲವೊಂದೆಲ್ಲ ಇದಕ್ಕೆ ಸರ್ ತಾವು ಕೂಡ ಆ ಭಾಗದ ವಿಧಾನಸಭಾ ಕ್ಷೇತ್ರದಾಗ ಎಲ್ಲ ಅವರು ಶಾಸಕರ ಕರ್ಕೊಂಡು ಬೂತ್ ಮಟ್ಟದಾಗ ನಾವು ಕೆಲಸ ಮಾಡಿ ಎಲ್ಲರಿಗೆ ಅವ್ರ ಜವಾಬ್ದಾರಿ ಕೊಟ್ಟು ನಾಳೆ ನಾವು ಅನಾಲಿಸಿಸ್ ಮಾಡಿ ಅಲ್ಲಿ ಹೋದ ಸರಿ ಚುನಾವಣೆಯಲ್ಲಿ ಎಷ್ಟು ಮತ ಬಿದ್ದಾವೆ ಈ ಸಲ ಅಷ್ಟೇ ಬೆಳಿಬೇಕಂತ ಕಡ್ಡಾಯ ಸ್ವಲ್ಪ ಇದು ಏನು ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ನಮ್ಗೆ ಅದು ಒಳ್ಳೇದಾಗ್ತದೆ ಅಂತ ಹೇಳಿ, ಮತ್ತು ಬಹಳಷ್ಟು ಜನ ಕಾರ್ಯಕರ್ತರೆಲ್ಲ ಇಡೀ ಜಿಲ್ಲೆಯಲ್ಲಿ ಬಂದಿವಿ. ಒಂದು ಎಲ್ಲರೂ ಭಾಷಣ ಕೇಳಿ ಹೋದ್ರೆ ಅಲ್ಲ, ಆದ್ರೆ ಇದೇ ನಾವು ಬಿಜೆಪಿಯಲ್ಲಿ ನೋಡ್ತೀವಿ ಅವರು ಯಾವ ರೀತಿ ಕೆಲಸ ಮಾಡ್ತಾರಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಬುತ್ತಿ ಕಟ್ಕೊಂಡು ಹೋಗಿ ಕೆಲಸ ಮಾಡುವಂತ ಪ್ರವೃತ್ತಿ ಅವ್ರದೈತಿ. ನಮ್ಮಲ್ಲಿ ಕೂಡ ಆ ರೀತಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ ಬಿಜೆಪಿ ಅವರು ನಮ್ಮ ರಾಜ್ಯದಲ್ಲಿ ಸುಮಾರು 27 ಸಂಸದರು ಒಂದು ದಿನ ನಮ್ಮ ರಾಜ್ಯದ ಬಗ್ಗೆ ಅವರು ಇಲ್ಲಿ ಮ್ಯಾಲ್ ಹೋಗಿ ಪ್ರಧಾನಮಂತ್ರಿ ಅವರು ಮುಂದೆ ನಿಂತು ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ. ಬಿಜಾಪುರಕ್ಕೊಂದು ಸರಿಯಾಗಿ ರೈಲ್ವೆ ಇಲ್ಲ. ಸಾಕಷ್ಟು ಸರಿ ನಾವು ಬಿಜಾಪುರ ಸಂಜೆ 4ಕ್ಕೆ ಬಿಟ್ರೆ ಮರುದಿನ ಮುಂದಿನ 10ಕ್ಕೆ ಹೋಗ್ತಾರೆ ರೈಲ್ವೆ. ಇವತ್ತು ಇಲ್ಲೇ ಸೊಲ್ಲಾಪುರ ನೋಡ್ರಿ, ಗುಲ್ಬರ್ಗ ನೋಡ್ರಿ, ಯಾವ ರೀತಿ ಈ ಒಂದು ರೈಲ್ವೆ ಆಗಲಿ, ಬಸ್, ಇನ್ನಿತರ ಸೌಕರ್ಯಗಳದ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ಒಂದೇ ಭಾರತ ಟ್ರೈನ್ ಬಿಜಾಪುರಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿ ಇಬ್ಬರು ಸಂಸದರಿಗೆ ಪತ್ರ ಬಂದಿದೆ. ಬಿಜಾಪುರ ಮತ್ತು ಬಾಗಲಕೋಟೆ, ಇಲ್ಲ ಗುಲ್ಬರ್ಗ ಪ್ರಾರಂಭ ಆಯ್ತು, ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ ಎಲ್ಲ ಕಡೆ ಪ್ರಾರಂಭ ಆಯ್ತು. ಆದ್ರೆ ನಮ್ಮ ಬಿಜಾಪುರಕ್ಕೆ ಅವ್ರು ಇಬ್ಬರಿಗೆ ಬರೆದ ಅವ್ರು ಏನು ಸ್ಪಂದನೆ ಮಾಡಲಿಲ್ಲ. ಮುಂದೆ ರೈಲ್ವೆ ಮಂತ್ರಿಯವರು ಬರೆದೆ, ಯಾವುದೂ ಸ್ಪಂದನೆ ಮಾಡಲಿಲ್ಲ. ಕಡೆಗೆ ಪ್ರಧಾನಮಂತ್ರಿಯವರು ಕೂಡ ನನ್ನ ಪತ್ರ ಬರೆದಿದ್ದೀನಿ. ಯಾಕಂದ್ರೆ ಇಲ್ಲೇ ಮುಂಬೈನಿಂದ
ಸಂಜೆ 4 ಗಂಟೆಗೆ ಮುಂಬೈ ಬಿಡ್ತದೆ, ಸೋಲಾಪುರ ರಾತ್ರಿ 10 ಬರ್ತದೆ. ಅದಕ್ಕೆ ಇಲ್ಲೇ ಎಕ್ಸ್ಟೆಂಡ್ ಮಾಡಿದ್ರೆ ಬಿಜಾಪುರಕ್ಕೆ ಒಂದೇ ಬಾರಿಗೆ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತದೆ. ಇವತ್ತು ಸಾಕಷ್ಟು ಜನ ಇಲ್ಲಿ ಬಿಜಾಪುರ, ಯಾಕಂದ್ರೆ ಒಂದು ಹಾರ್ಟಿಕಲ್ಚರ್ ಬೆಳೆ ಬೆಳೆಯುವಂಥ ಜಿಲ್ಲೆ ಇದೆ ಮತ್ತು ಮಾನ್ಯುಮೆಂಟ್ಸ್ ವರ್ಲ್ಡ್ಸ್ ಬೆಸ್ಟ್ ಟೂರಿಸಂ ಇವತ್ತು ನಮ್ಮ ಬಿಜಾಪುರದಲ್ಲಿ ಬಹಳಷ್ಟಿದೆ. ಇವತ್ತು ನಮ್ಮ ಗೋಲ್ಗುಂಬ ನೋಡಿದ್ರೆ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಇನ್ ದ ವರ್ಲ್ಡ್, ಇಡೀ ಜಗತ್ತಿನಲ್ಲೇ 2ನೇ ದೊಡ್ಡ ಅತಿ ದೊಡ್ಡ ಡೋಮ್ ಇರುವಂತ ಒಂದು ಸ್ಮಾರಕಗಳನ್ನು ನಾವು ಇಟ್ಕೊಂಡಿದ್ದೀವಿ ಇಲ್ಲಿ. ಆದ್ರೆ ಬಹಳಷ್ಟು ಜನ ಪ್ರವಾಸಿಗರು ಇಲ್ಲೇ ಹಂಪಿಗೆ ಬರ್ತಾರೆ, ಬಾದಾಮಿಗೆ ಬರ್ತಾರೆ, ಮತ್ತೆ ವಾಪಸ್ ಆ ಕಡೆ ಹೋಗ್ತಾರೆ. ಆದ್ರೆ ಇಲ್ಲಿ ಬಿಜಾಪುರಕ್ಕೆ ಹೋಗುದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಸರಿಯಾಗಿ ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಈ ವ್ಯವಸ್ಥೆಗಳಿಲ್ಲ. ಆದ ಕಾರಣ ಇವತ್ತು ನಮ್ಮ ರಾಜು ಅವರು ಸಾಹೇಬ್ ತಾವೆಲ್ಲರೂ ಈ ನಮ್ಮೇನ ಪ್ರತಿಯೊಂದು ಕಾರ್ಯಕ್ರಮಗಳಿವೆ. ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಒಂದು 20 ಓಟ್ 20-25 ಓಟ್ ಟಾರ್ಗೆಟ್ ವೈಯಕ್ತಿಕಗಳು ಅದನ್ನ ನಾವು ಹಾಕಿಸುವಂತ ಜವಾಬ್ದಾರಿ ನಾವು ಹೊತ್ಕೊಂಡು ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ರೆ ಇವತ್ತು ರಾಜು ಅವರು ಬರೋ ಚುನಾವಣೆ ಗೆಲ್ಲಲು ನಿಶ್ಚಿತ ಅಂತ ಹೇಳ್ತಾರೆ. ಒಂದು ಮಾತು ಮುಗಿಸ್ತೀನಿ. ಜೈ ಜೈ. ಬಿಜಾಪುರ ಲೋಕಸಭೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಆಮೂರವರ ಒಂದು ಪ್ರಚಾರಾರ್ಥಕ್ಕಾಗಿ ಸೇರಿರ್ತಕ್ಕಂಥ ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್, ಅದರಂತೆಯೇ ಇಂಡಿ ಭಾಗದ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಯಶವಂತರೇ, ಸಿರಿಗಿ ಭಾಗದ ಶಾಸಕರು ಗೆಳೆಯರಾಗಿರ್ತಕ್ಕಂಥ ಅಶೋಕ್ ಮನ್ಗುಳಿ ಅವರಿಗೆ, ನಾಗನಾಳ್ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಖಡಕ್ ಅವರೇ, ಹಿಂದಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಭಾಗವಾನ್ ಅವರೇ, ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮುಷರೀಫ್ ಅವರೇ, ವಿಧಾನ ಪರಿಷತ್ ನಡೆದಿರ್ತಕ್ಕಂಥ ಸಭೆಯ ಉದ್ದೇಶ ಇಷ್ಟೇ. ಈ ಒಂದು ಚುನಾವಣೆ ಯಾವ ರೀತಿ ನಾವು ಎದುರಿಸಬೇಕು, ಇಲ್ಲಿ ಕರೆದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರ ಒಂದು ಸಭೆ ಅಲ್ಲ ಇದು. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಬಹಳ ಪ್ರಾಮುಖ್ಯ ಚುನಾವಣೆಯಲ್ಲಿ ಪಾತ್ರ ವಹಿಸ್ತಕ್ಕಂಥ ಮುಖ್ಯ ಇವತ್ತಿನ ದಿವಸ ಮುಖಂಡರು, ಕಾಂಗ್ರೆಸ್ ಜಿಲ್ಲಾಗಳು, ಕಾಂಗ್ರೆಸ್ ಪಕ್ಷದ ತಳಹದಿಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಇವತ್ತಿನ ದಿವಸ ಇಲ್ಲಿ ಭಾಗಿಯಾಗಿದ್ದೀರಿ. ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಸಹಿತ ಎಲ್ಲರೂ ಮುಖಂಡರಿದ್ದೀರಿ. ಇವತ್ತಿನ ದಿವಸ ನಾವು ಮಾಡತಕ್ಕಂಥ ಚುನಾವಣೆ ನಿಷ್ಠೆಯಿಂದ ನಿಷ್ಪಕ್ಷಪಾತವಾಗಿ ನಾವು ಮಾಡಬೇಕು ಅಂತಕ್ಕಂಥ ಭಾವನೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರು ಇಲ್ಲಿ ಸೇರಿದ್ದೀವಿ ನಾವು. ಅದರಲ್ಲಿ ಇವತ್ತು ನಡೀತಕ್ಕಂಥ ಒಂದು ಚುನಾವಣೆ ಮಾಡಿದ್ರು. ಹಿಂದೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ರೀತಿಯಲ್ಲಿ ಪ್ರತಿಯೊಬ್ಬರ ಬಾಯಿಗಳಲ್ಲೂ ಸಹಿತ ಮಾತುಗಳು ಇವತ್ತು ಬರ್ತಾ ಇದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಈ ಹಿಂದೆ ಸರ್ಕಾರ ಇದ್ದಾಗ, ನೀರಾವರಿ ಸಚಿವರಿದ್ದಾಗ ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ನೀರಾವರಿ ಕ್ಷೇತ್ರ ನಾವು ಏನೇನು ಸರ್ಕಾರದ ಯೋಜನೆಗಳು ಮಾಡಿದೀವಿ ಅದು ಜನರ ಮುಂದೆ ಹೋಗಿ ತಲುಪಿಸಿ ಜನಜಾಗೃತಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ಕಾರ್ಯಕರ್ತರು ಹೆಚ್ಚಿನದಾಗಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಗ್ಯಾರಂಟಿಗಳ ಬಗ್ಗೆ ಸಮಿತಿಯ ರಚನೆ ಮಾಡಿದ್ರು. ಇಲ್ಲೇ ಕುಂತ್ಕೊಂಡು ನಾವು ಸದಸ್ಯರಾಗಿ ಇಲ್ಲೇ ಕುಂತ್ಕೊಂಡ್ರೆ ಅಲ್ಲ ಬಿಸಿಲಿನಲ್ಲಿ ಜಿಲ್ಲಾ ಉಸ್ತುವಾರಿ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರೂ ಕೂಡಿ ನಾವು ನಾವೇ ನಿಂತೀವಿ. ನಾವು ನಿಂತೀವಂತ ಎಲ್ಲರೂ ಕೂಡಿ ನಾವು 25 ವರ್ಷ ಆಯ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಆರಿಸ್ ಬಂದಾಗ ತನ ಯಾವ ಆರಿಸ್ ಬಂದಿಲ್ಲ. ಈ ಸರ್ತಿ ನಾವು 600 ಸಾವಿರಕ್ಕೆ ಆರಿಸ್ ತರಬೇಕು. ಮನೆಗೆ ಹೋಗ್ಬೇಕು, ಮನೆ ಪ್ರಚಾರ ಮಾಡಬೇಕು. ಎಲ್ಲ ನಮ್ಮ ಕಾರ್ಯಕರ್ತ ನಾವು ಸ್ವತಃ ನಾವು ಮನೆಗೆ ಹೋಗಿ ನಮ್ಮ 5 ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಎಂ ಬಿ ಪಾಟೀಲ್ ಸಾಹೇಬರು ಆ ಗ್ಯಾರಂಟಿ ತಗೊಂಡು ನಾವು ಮನೆಗೆ ಹೋಗಿ ಮತ್ತೆ 5 ಗ್ಯಾರಂಟಿ ಕೊಟ್ಟಾರ. ಆ ಗ್ಯಾರಂಟಿ ತಗೊಂಡು ಎಲ್ಲ ನಾವು ಮನೆ ಪ್ರಚಾರ ಮಾಡಿ ನಾವು ಭೂತದೊಳಗೆ ಕೆಲಸ ಮಾಡಬೇಕು. ಎಲ್ಲರೂ ಕೆಲಸ ಮಾಡಿದ್ರೆ ನಾವು ಈ ಸರ್ತಿ ನಮ್ಮ ಆಲ್ಗೂರು ಸಾಹೇಬರು 100 ಗೆಲ್ತಾರೆ. ನಾವು ಎಲ್ಲರೂ ಕೂಡಿ ಮಾಡಿದ್ನು. ಜಯ ಜಯ. 5 ವರ್ಷದ ಭವಿಷ್ಯಕ್ಕಾಗಿ 50 ದಿನಗಳು ನಾವು ಯಾವ ರೀತಿ ಕಷ್ಟಪಡಬೇಕು ಅನ್ನೋ ಸೂಚನೆ ಕೊಡಲು ಮೊದಲ ದಿನವಾಗಿದೆ. ಯಾಕಂದ್ರೆ ಮುಂದಿನ 5 ವರ್ಷ ನಮ್ಮ ಭವಿಷ್ಯ ಇವತ್ತಿನ ದಿನದಿಂದ ನಾವು ಯಾವ ರೀತಿ ಕಾರ್ಯಕ್ರಮ ತರ್ತೇವೆ ಅದರಿಂದ ನಿರ್ಧಾರವಾಗಿದೆ. ಬಂಧುಗಳೇ, ಪಂಚ ಬೆರಳು ಸೇರಿ ನಾವು ಏನು ಹಸ್ತ ಸೇರಿದ್ವಿ ಅದೇ ಪಂಚ ಗ್ಯಾರಂಟಿ ಸೇರಿ ನಮಗೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು
ಎಲ್ಲಕ್ಕಿಂತ ಜಾಸ್ತಿ ಮಹಿಳೆಯರು ಮುಂದುವರಬೇಕಂದ್ರೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕೇಂದ್ರದಲ್ಲಿ ನಮ್ಮ ಸರ್ಕಾರ ರಚನೆ ಆದ್ಮೇಲೆ 50% ನಾವು ಜಾಬ್ ಕೊಡ್ತೇವೆ ಅಂತ ಹೇಳಿ ಈಗಾಗಲೇ ನಮ್ಮ ಮಹಿಳಾ ನ್ಯಾಯ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಯುವಕರು ಬಹಳಷ್ಟು ಯುವಕರು ನೌಕರಿ ಇಲ್ಲ. 30 ಲಕ್ಷ ಏನು ಉದ್ಯೋಗಗಳು ಸೃಷ್ಟಿಯಾಗಿದೆ. ಆದ್ರೆ ಅವರು ಕೇಂದ್ರದಿಂದ ಯಾವುದು ಈ ಸರ್ಕಾರ ಮಾಡಿಲ್ಲ. 30 ಲಕ್ಷ ಉದ್ಯೋಗಗಳನ್ನ ಇಮಿಡಿಯೇಟ್ ಆಗಿ ನಾವು ತುಂಬುತ್ತೇವೆ ಅಂತ ಹೇಳಿ ಇದೊಂದು ಭರವಸೆ ಕೊಟ್ಟಿದ್ದಾರೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ನಾವು ಅವ್ರಿಗೆ ಏನು ಅನುದಾನ ಇದೆ ಅದನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿ ಇದೊಂದು ನಮ್ಮ ಪ್ರಣಾಳಿಕೆ ನೀಡಿದ್ದಾರೆ. ಹಾಗಾಗಿ ನಮ್ಮ ಏನು ಉದ್ದೇಶ ಏನು 5 ಭರವಸೆಗಳು ನಾವು ಈಗಾಗಲೇ ರಾಜ್ಯದಲ್ಲಿ ಪೂರ್ತಿ ಮಾಡಿದ್ದೀವಿ. ಅದನ್ನು ತೆಗೆದುಕೊಂಡು ಹಾಗೂ ಮುಂದೆ 5 ವರ್ಷಗಳನ್ನ ನಾವು ಕೊಡ್ತೇವೆ. ಅದನ್ನ ನಾವು ಮುಖದಂತೆ ನಡೀತೇವೆ ಅಂತ ಹೇಳಿ ಆ 5 ಗ್ಯಾರಂಟಿಗಳನ್ನ ನಾವು ತೆಗೆದುಕೊಂಡು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗ್ಬೇಕಾಗತ್ತೆ. ಹಾಗಾಗಿ ನನ್ನ ಬೂತು ನನ್ನ ಗೆಲುವು ಅಂತ ನಾನು ಒಬ್ಬ ಕಾರ್ಯಕರ್ತರಾಗಿ ಹೇಳ್ತೇನೆ. ಯಾಕಂದ್ರೆ ಮೋಸ್ಟ್ಲಿ ಬಿಸಿ ಶೆಡ್ಯೂಲ್ ಅಲ್ಲಿ ಆಲ್ಮೋಸ್ಟ್ ಅವರು ನನಗೆ ಕರೆಯೋದು ಮಾಡ್ತರು. ಆದ್ರೆ ನಾನು ನಾಯಕಿ ಅಲ್ಲ, ಕಾರ್ಯಕರ್ತೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ನಾನು ಎಷ್ಟು ಕೆಲಸ ಮಾಡ್ತೇನೆ ಅಂತ ಹೇಳಿ. ಒಬ್ಬ ಕಾರ್ಯಕರ್ತೆಯಾಗಿ ನಾನು ಬಂದು ಇಲ್ಲಿ ಕೆಲಸ ಮಾಡಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ ನಾಳೆ ನೀವು ನನಗೆ ಕರೆದಿಲ್ಲ, ನಿನಗೆ ಕರೆದಿಲ್ಲ, ನನಗೆ ಹೇಳಿಲ್ಲ, ನಿನಗೆ ಹೇಳಿಲ್ಲಕ್ಕಿಂತ ನಾವು ಈ ಸಲ ವಿಜಯಪುರ ಜಿಲ್ಲೆಯಲ್ಲಿ ಪಕ್ಷ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡಿ ಈ ವಿಜಯಪುರದಿಂದ ಒಂದು ಇತಿಹಾಸ ರಚನೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಳ್ಳುತ್ತಾ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಸಚಿವರಿಗೂ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಶಾಸಕರಿಗೂ ಹಾಗೂ ನನ್ನ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಸರ್ಗೂ ವಂದನೆಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಂದು ಸಲ ನಾವು ಅಲಂಕರಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಹಿರಿಯರೇ, ಭಾರತ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡತಕ್ಕಂಥ ಚುನಾವಣೆ ಇದೆ. 140 ಕೋಟಿ ಜನ ತಮ್ಮ ಆಶೋತ್ತರಗಳಿಗೆ ಈಡೇರಿಸತಕ್ಕಂಥ ಇಡೀ ಪ್ರಪಂಚದಲ್ಲೇ ಅತ್ಯಂತ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರದ ಮಹಾನ್ ಚುನಾವಣೆ ಈ ಚುನಾವಣೆ. ಈ ಚುನಾವಣೆ 2ರ ಮಧ್ಯದಲ್ಲಿ ಒಂದು ಈ ದೇಶದಲ್ಲಿ ನಡೀತಾ ಇದೆ. ಒಂದು ತತ್ವಾದರ್ಶಗಳಿಂದ ಸೈದ್ಧಾಂತಿಕ ಮೌಲ್ಯಗಳೊಂದಿಗೆ ಪ್ರಜಾಪ್ರಭುತ್ವಕ್ಕೆ ಒಂದು ತಳಹದಿಯನ್ನು ನೀಡಿ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ತನ್ನ ರಣಕಳೆಯನ್ನು ಓದಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಿರ್ತಕ್ಕಂಥ ಪಕ್ಷದ ಪರವಾಗಿ ನಾವಿದ್ದೀವಿ. ಒಂದು ಜಾತ್ಯತೀತ ನಿಲುವಿನಿಂದ ಇಡೀ ದೇಶವನ್ನು ವಿಭಜನೆ ಮಾಡಿ ಹೊಸ ವಿಧದಲ್ಲಿ ಸಾಕ್ತಕ್ಕಂಥ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ, ಇದನ್ನ ನಾನು ಹೇಳ್ತಾ ಇಲ್ಲ, ಆ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕ LK ಅದ್ವಾನಿ ಅವರು ಆಡಿರ್ತಕ್ಕಂಥ ಮಾತುಗಳು. ಸೊ ಈ ದೇಶ ಯಾವ ದಾರಿಯಲ್ಲಿ ಸಾಗ್ತಾ ಇದೆ? ಬ್ರಿಟಿಷರ್ ನಂತರ ನಾವು ಈ ದೇಶದ ಸ್ವರೂಪ ಈ ರೀತಿ ಕಂಡಿರಲಿಲ್ಲ. ಆದ್ರೆ ಇವತ್ತ ಈ ಪ್ರಜಾಪ್ರಭುತ್ವ ತರ ಧಕ್ಕೆ ಬರ್ತಾ ಇದೆ. ಇಂಥ ಮಹತ್ವದ ಚುನಾವಣೆಯನ್ನ ಈ ದೇಶದ ಭವಿಷ್ಯಕ್ಕಾಗಿ, ಕಾಂಗ್ರೆಸ್ನ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡಿ ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಹಾಗೆ ಈ ರಾಜ್ಯದ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡಿ ಶ್ರಮಿಸಬೇಕಾಗಿದೆ. ಆ ವಿಚಾರಧಾರೆಯಲ್ಲಿ ಇವತ್ತು ಬಿಜಾಪುರದ ಲೋಕಸಭೆ ಅಭ್ಯರ್ಥಿಯಾಗಿ ಸನ್ಮಾನ್ಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದಿನ ಶಾಸಕರಾದ ರಾಜು ಅಲೂರ್ ಅವರಿಗೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಸಹಕರಿಸಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯ. ಬಹುತೇಕ ಚುನಾವಣೆ ಇಷ್ಟು ಮೊದಲು ಟಿಕೆಟ್ ಡಿಕ್ಲೇರ್ ಆಗಿರಲಿಲ್ಲ. ಅವ್ರು ಈ ಸಲ ಸುದೈವಶಾತ್ ಬಹಳ ದೊಡ್ಡ ಸಮಯ ನಮಗೆ ಸಿಕ್ಕರು. ಈಗಾಗಲೇ ಅವರು ಅನೇಕ ಹಿರಿಯರನ್ನ, ಪೂಜ್ಯರನ್ನ, ಬಹುತೇಕ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳನ್ನ ರೀಚ್ ಆಗ್ತಕ್ಕಂಥ ಪ್ರಯತ್ನ ಅವರು ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹಾಗೂ ಈ ಜಿಲ್ಲೆಯ ಎಲ್ಲರ ಮನಸ್ಸುಗಳನ್ನು ಗೆದ್ದತಕ್ಕಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಸಹಕರಿಸಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡು ಇವತ್ತು ಕೂಡಿದ್ದೀವಿ. ನಾವ್ಯಾರೇ ವೇದಿಕೆ ಮೇಲೆ ಕೂತು ಚುನಾವಣೆ ಮಾಡ್ತೀವಿ ಅನ್ನೋ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನೀವು
ಅಥವಾ ಇಲ್ಲಿ ಇರೋರು ಯಾರು ಇಷ್ಟ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರಿದ್ರೆ ಅವರು ಚುನಾವಣೆ ಮಾಡೋದಕ್ಕೆ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನ ನಾವೆಲ್ಲ ನೆನಪಿಟ್ಕೋಬೇಕಾಗ್ತದೆ. ನೀವು ಸುಮ್ಮನೆ ಒಂದು ಅವಕಾಶ ಕೊಟ್ಟಿದ್ದೀವಿ, ಆದ್ರೆ ಪಕ್ಷಕ್ಕೆ ಜೀವಾಳ ಭದ್ರ ಗುಲಾಬಿ ಅದು ಕಾರ್ಯಕರ್ತರು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿರ್ಬೇಕಾಗ್ತದೆ. ಈ ಅಧಿಕಾರ ಶಾಶ್ವತ ಅಲ್ಲ, ಇಂಥವರ ಬಹಳ ಜನ ನೋಡಿದೀವಿ ನಾವು. ಆದ್ರೆ ಜನರ ಮನಸ್ಸಿನ ಭಾವನೆಗಳಿಗೆ ನಾವ್ಯಾರು ನಿಜವಾಗಿ ಬದುಕ್ತೀವಿ ಅವರು ಮಾತ್ರ ರಾಜಕಾರಣದಲ್ಲಿ ಬಹಳ ದಿನ ಬದುಕಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ಈ ಪಕ್ಷದ ಆದರ್ಶಗಳನ್ನ ಜಾತ್ಯತೀತ ಮೌಲ್ಯಗಳನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಪ್ರತಿ ಹಂತಕ್ಕೂ ನಾವು ಮುಟ್ಟೋಣ. ಬಹುತೇಕ ಭಾರತ ದೇಶದಲ್ಲಿ ಒಂದು ಒಳ್ಳೆ ಆಡಳಿತ ನೀಡತಕ್ಕಂಥ ಕರ್ನಾಟಕ ಒಂದು ತನ್ನದೇ ಆದಂತಹ ಇತಿಹಾಸ ಇದೆ. ಸಾಹಿತ್ಯಿಕ ಸಾಂಸ್ಕೃತಿಕ ನಾಡಿದು. ಅಣ್ಣ ಬಸವಣ್ಣ ನಮಗೆ ಆ ದಿನಗಳಲ್ಲಿ ಅನೇಕ ಯೋಜನೆಗಳನ್ನ ಬಡವರ ಪರವಾಗಿ ನಿಷ್ಪಾತವಾಗಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ. ಅದು ಹೋದ ಸಲದ ಅವಧಿ ಆಗಿರ್ಬೋದು 2013ರಿಂದ 2012ರವರೆಗೆ, ಈ ಸಲ 10-11 ತಿಂಗಳು ಈ ರಾಜ್ಯವನ್ನ ಸಮಗ್ರವಾಗಿ ಕಟ್ಟುವಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ನಾವೇನು ಮಾತು ಕೊಟ್ಟಿದ್ವಿ 5 ಗ್ಯಾರಂಟಿಗಳು 4,11,00,000 ಜನರಿಗೆ ಯೂನಿವರ್ಸಲ್. ಪ್ರಪಂಚದ ಯಾವುದೇ ಸರ್ಕಾರ ಎಷ್ಟು ದೊಡ್ಡ ಪ್ರಮಾಣದ ಸಹಾಯ ಎಲ್ಲ ಹಂತದಲ್ಲಿ ಆಗಿಲ್ಲ ಅಂತ ದೊಡ್ಡ ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಇವತ್ತು 28 ವಿಧಾನಸಭೆ 28 ಲೋಕಸಭೆ ಚುನಾವಣೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ. ಬಹುತೇಕ ಕಡೆ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷಗಳಿಗೆ ಒಂದು ವಾತಾವರಣ ಇದೆ. ಹಾಗೆ ಡಿ.ಕೆ. ಶಿವಕುಮಾರ್ ಬಹಳ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಬಹಳ ವಿಶೇಷವಾಗಿ ಶ್ರಮಿಸ್ತಾ ಇದ್ದಾರೆ. ಬಹುತೇಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆ ಪೂರ್ವದಲ್ಲೂ ವಿಧಾನಸಭೆಯಲ್ಲೂ ಶ್ರಮಿಸಿದ್ದಾರೆ. ಇವತ್ತು ಬಹಳ ನಿರಂತರವಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಹಾಗೆ ಅನೇಕರು ಈ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಖರ್ಗೆ ಅವರು ಈ ರಾಷ್ಟ್ರದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ನಡೀತಕ್ಕಂಥ ಮೊದಲನೇ ಚುನಾವಣೆ. ಇವತ್ತು ಅವರ ಹೋಮ್ ಸ್ಟೇಟ್ ನಲ್ಲಿ ಹೆಚ್ಚಿನ ಸ್ಥಾನಗಳು ಬಂದು ಅಂದ್ರೆ ಅವರಿಗೂ ಸಹಿತ ಒಂದು ಗೌರವ ಸಿಗಬೇಕಾಗ್ತದೆ. ಹಾಗೆ ಇವತ್ತೇನು ಈ ಸರ್ವಾಧಿಕಾರದ ವಿರುದ್ಧ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಅವರಿಗೂ ಸಹಿತ ನಾವು ಒಂದು ಶಕ್ತಿಯನ್ನು ತುಂಬಬೇಕಾಗ್ತದೆ. ಅದಕ್ಕಾಗಿ ಚುನಾವಣೆ ನಮ್ಮೆಲ್ಲರ ಚುನಾವಣೆ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲರೂ ಕೂಡಿ ಶ್ರಮಿಸೋಣ. ಇವತ್ತಿನೂ ಇಬ್ಬರು ಭಾಗವಹಿಸಿಲ್ಲ ಕಾರಣಾಂತರಗಳಿಂದ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡಿ ಈ ಚುನಾವಣೆ ಬಹಳ ಸೂಕ್ಷ್ಮವಾಗಿ ಜನರ ಮನಸ್ಸಿನ ಭಾವನೆಗಳನ್ನ ತಿಳ್ಕೊಂಡು ಚುನಾವಣೆಯನ್ನು ಮಾಡಬೇಕಾಗ್ತದೆ. ಎಂದು ಇದರಿಂದ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಅರ್ಥ. ಆ ಟೀಕೆ ಟಿಪ್ಪಣಿಗಳಿಂದ ಮತಗಳು ಬರುವುದಿಲ್ಲ. ಬಹಳ ವೇದಿಕೆಯಲ್ಲಿ ಚಪ್ಪಾಳೆ ಟೀಕೆ ಸಿಗ್ತದೆ ಹೊರತು ಜನರ ಮನಸ್ಸಿಗೆ ಹೋಗಿ ಅದನ್ನು ಆಗೋದಿಲ್ಲ. ಜನರ ಮನಸ್ಸಿಗೆ ಅವ್ರು ಹೋಗ್ತಾಗ್ತದೆ ಅಂದ್ರೆ ನಿಮ್ಮ ನಡವಳಿಕೆ, ನಮ್ಮ ವಿಚಾರಧಾರೆ, ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆತನ, ಆ ಪ್ರೀತಿ ವಿಶ್ವಾಸ ಮಾತ್ರ ಜನರ ಮನಸ್ಸಿಗೆ ಹೋಗ್ತಾಗ್ತದೆ. ಆ ವಿಚಾರಧಾರೆಯಲ್ಲಿ ಚುನಾವಣೆಗಳನ್ನು ನಡೀಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಿ, ಒಬ್ಬ ಪ್ರಬುದ್ಧ ಅಭ್ಯರ್ಥಿ ಸನ್ಮಾನ್ಯ ರಾಜು ಅಲ್ಲೂರು ಅವರು ತಮ್ಮ ಎದುರಿಗಿದ್ದಾರೆ. ನಾವೆಲ್ಲರೂ ಕೂಡಿ ಅವರಿಗೆ ಸಹಾಯವನ್ನು ಮಾಡಬೇಕಾಗಿದೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಅನೇಕ ವ್ಯತ್ಯಾಸಗಳಿದಾವ, ಅದೇನು ಮುಚ್ಚಿಡುವಂಥದ್ದು ಏನಿಲ್ಲ. ಅದರ ವ್ಯತ್ಯಾಸಗಳನ್ನ ನಮ್ಮದು ಬಂದಾಗ ನೋಡೋಣ. ಆ ಎಲ್ಲ ಸಶಕ್ತರಿದ್ದೇವೆ ನಾವು. ಅದು ಈ ಚುನಾವಣೆ ಒಳಗೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಮನುಷ್ಯತ್ವದಿಂದ ಯಾವ ಪಕ್ಷದಲ್ಲಿ ಇದ್ದೀವಿ ಆ ತತ್ವ ಆದರ್ಶದ ಮೇಲೆ ಈ ಚುನಾವಣೆ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಜಿಲ್ಲೆಯ ಜನ ಬಹಳ ಪ್ರಬುದ್ಧರಿದ್ದಾರೆ. ಆ ಕಾಲದಲ್ಲಿ ದುಬೆಯವರನ್ನು ಗೆಲ್ಲಿಸಿದ್ರು. ನೆಹರು ಅವರ ಸೆಕ್ರೆಟರಿ, ಪಾರ್ಲಿಮೆಂಟ್ ಸೆಕ್ರೆಟರಿ ಕೆಲಸ ಮಾಡಿದಂಥವ್ರು. ಅದಾದ ನಂತರ ಈ ಭಾಗದಲ್ಲಿ ಸರಳತೆ ಮುಖಾಂತರ ನಮ್ಮೆಲ್ಲರಿಗೂ ರಾಜಕೀಯ ಬದುಕನ್ನು ನೀಡತಕ್ಕಂಥ ದಿವಂಗತ ಗುರುದಿಂದಿ ಅವರು ಬಹಳ ವಿಶೇಷವಾಗಿ ರಾಜಕಾರಣವನ್ನು ಮಾಡಿ ಹೋಗಿದ್ದಾರೆ. ಅವ್ರನ್ನ ಇತಿಹಾಸವನ್ನ ನೆನಪಿಸ್ಕೋಬೇಕಾಗ್ತದೆ ನಾವು. ಅದರ ನಂತರ ಚೌಧರಿ ಅವರು, ಕೆ ಬಿ ಚೌಧರಿ ಅವರು, ಕಳಗಪ್ಪಣ ಚೌಧರಿ ಅವರು ಈ ಜಿಲ್ಲೆಯ ಸಮಗ್ರ ಎಲ್ಲರ ಹೃದಯವನ್ನು ತಾಕತಕ್ಕಂಥ ಕಾರ್ಯವನ್ನು ಮಾಡಿದರು. ಆ ದಾರಿಯಲ್ಲಿ
ಅವರು ಈ ಭಾಗದಲ್ಲಿ ಆ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಒಡನಾಡಿಯಾಗಿ ಕಾರ್ಯ ಮಾಡೋದನ್ನ ನೆನಪಿಸ್ಕೋಬೇಕಾಗ್ತದೆ. ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದನ್ನ ಅರ್ಥೈಸಿಕೊಂಡು ಈ ಜಿಲ್ಲೆಯ ಇತಿಹಾಸದ ಜೊತೆಗೆ ನಾವೆಲ್ಲ ರಾಜಕಾರಣವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈ ಚುನಾವಣೆ 3-4 ಹಂತಗಳಲ್ಲಿ ನಾವೆಲ್ಲ ಶ್ರಮಿಸಬೇಕಾಗ್ತದೆ. ಒಂದು ನಾಮಿನೇಷನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಯ ಜನ ಬರಬೇಕಾಗ್ತದೆ. ಅವರಿಂದ ನಿಗದಿ ಮಾಡ್ತಾರೆ. ಆ ದಿನ ಒಂದ್ಸಲ ರಾಜ್ಯದ ನಾಯಕರುಗಳನ್ನು ಕರೆಸ್ತಕ್ಕಂಥ ಪ್ರಯತ್ನ ಮಾಡೋದು. ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಎಂತ ಅವಕಾಶ ಸಿಗ್ತದೆ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ 2-3 ದಿವಸ ಅವ್ರಿಗೆ ಅವಕಾಶ ಕೊಡಿ. ಇವತ್ತಿಗೆ 41 ದಿವಸ ಅವಕಾಶ ಇದೆ. ಇವತ್ತೊಂದು ದಿವಸ ಹೋಯ್ತು, ಇನ್ನು 40 ದಿವಸದ ಸಮಯ. ಆ 40 ದಿವಸ ಅವ್ರು ಒಳ್ಳೆ ರೀತಿಯಿಂದ ಎಲ್ಲರ ಸಹಾಯ ಸಹಕಾರ ತಗೊಳ್ಳಿ. 6 ಕಡೆ ವಿಧಾನಸಭಾ ಕ್ಷೇತ್ರದವರು ನೀವು 2 ಕಡೆ ಎಲ್ಲರನ್ನ ಕರ್ಕೊಂಡು ಚುನಾವಣೆ ಮಾಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡಲಿ. ಮತ್ತು ಕಾರ್ಯಕರ್ತರು ಬಹಳ ಹುರುಪಿನಿಲ್ಲದ ನನಗಿರೋ ಮಾಹಿತಿ ಪ್ರಕಾರ ಈ ಸಲ ಚುನಾವಣೆ ಬಹಳ ಹುರುಪಿನಿಂದ ಕೂಡಿದೆ. ಆ ವಾತಾವರಣ ಸೃಷ್ಟಿಯಾಗ್ಯದ. ಈ ಟೆಂಪೋ ಏನದ ಇದನ್ನು ಮೇಂಟೈನ್ ಮಾಡೋದು ಬಹಳ ಮುಖ್ಯವಾಗಿ ಈಗಾಗಲೇ ಹಿಂದಿನವರಿಗೆ ಒಂದು ಸಂದೇಶ ಇದೆ, ಕಾಂಗ್ರೆಸ್ ಈ ಸಲ ಗೆಲ್ತದ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇದನ್ನ 40 ದಿನ ಇನ್ನೊಂದಿಷ್ಟು ಪ್ಲಸ್ ಹಾಕೋದು ಮುಂದೆ ಚುನಾವಣೆಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅಭ್ಯರ್ಥಿ ಎಲ್ಲ ಊರಿಗೆ ಬರಲಿ ಅನ್ನೋಕ್ಕೆ ಸಾಧ್ಯ ಇಲ್ಲ. 500-600 ಹಳ್ಳಿ ಯಾರೇ ಅಭ್ಯರ್ಥಿ ಆದರೂ ಎಲ್ಲ ಕಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನೀವೇ ರಾಜು ಅಲ್ಗೂರು ಅವರು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಮ್ಮ ಊರದಲ್ಲಿ ನಮ್ಗೆ ಎಲ್ಲಿ ಶಕ್ತಿ ನಡೀತದೆ, ನಮಗೆಲ್ಲ ಭಾಳ ಸ್ವಲ್ಪ ಶಕ್ತಿ ಇದ್ದವ್ರು ಇದ್ದೇವೆ, ಭಾಳ ಶಕ್ತಿ ಇದ್ದವ್ರು ಭಾಳ ಮಂದಿ ಇದ್ರೆ ನೀವೆಲ್ಲ ಕೂಡಿ ಹೆಚ್ಚಿನ ಶ್ರಮ ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಲ್ಲೆಲ್ಲಿ ಯಾರ್ಯಾರ್ದು ನಡೀತದ ಅಲ್ಲಿ ಅವರ ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ. ಅದು ಒಟ್ಟಾರೆ ಚುನಾವಣೆ ರಾಜು ಅಲ್ಗೂರು ಅವರ ಗೆಲುವು ಬಿಜಾಪುರ ರಾಜಕಾರಣ ಯಾವಾಗಲೂ ನಾವು ಮಾತಾಡೋದಂದ್ರೆ ಮನುಷ್ಯ ಬಗ್ಗೆ ಹೇಳೋಗಿದ್ರೆ ಏನು ಅಶೋಕ ಮಾತಾಡೋದಾಗ ಆಗ್ತಿತ್ತು ನಿಮಗೆ. ಅದಕ್ಕೆ ಅವರು ನಗ್ತಾರಂದ್ರೆ ಅವ್ರ ಹೃದಯಕ್ಕೆ ತಾಕ್ತಾರೆ. ಯಾರನ್ನ ನೆಲೆಗಿಲ್ಲ ಬಿಡಂಗಿಲ್ಲ ಅಂದ್ರೆ ಆ ಹೃದಯಕ್ಕೆ ಹೋಗಿ ತಾಕಕ್ಕೆ ಅವ್ರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ರಾಜಕಾರಣವನ್ನು ಹೊರತುಪಡಿಸಿ ಒಂದು ಪಕ್ಷ ಬೆಳವಣಿಗೆ ಆದ್ರೆ ನಮ್ಮೆಲ್ಲರ ಭವಿಷ್ಯ ಅಂತಕ್ಕಂಥದ್ದನ್ನ ಇಟ್ಕೋಬೇಕಾಗ್ತದೆ. ಅಧಿಕಾರ ಶಾಶ್ವತ ಅಲ್ಲ, ಅದು ಇವತ್ತು ಬರ್ತದೆ ಇರ್ತದೆ, ಒಂದು ದಿವಸ ಹೋಗ್ಬಿಡ್ತದೆ. ಆದ್ರೆ ನಿಮ್ಮ ನಡವಳಿಕೆ ಜೀವನದ ಕೊನೆ ದಿನ ನಿಮ್ಮನ್ನ ಜನ ಗಮನಿಸುದು, ನಿಮ್ಮನ್ನ ಗುರುತಿಸುದು. ಅದರ ಮುಖಾಂತರ ಇವತ್ತು ಅನೇಕ ಜನರನ್ನ ನೆನಪಿಸಿಕೊಂಡಿವಿ. ಇದ್ರಾಗ ಯಾಕೆ ನೆನಪಿಸ್ಕೊತೀವಿ? ಬಡವರು ಈ ರಾಜ್ಯದ ಈ ಜಿಲ್ಲೆಯ ನಾಯಕರನ್ನ ನೆನಪಿಸ್ಕೊಂಡಿದ್ದೀವಿ. ಇವತ್ತು ಯಾರಿಲ್ಲ. ಅದು ಯಾಕೆ ನೆನಪಿಸ್ಕೊತೀವಿ ಅಂದ್ರೆ ಅವರು ನಮಗಾಗಿ ಜನರಿಗಾಗಿ ಶ್ರಮಿಸಿಕೊಂಡಿದ್ದಾರೆ. ಅದನ್ನು ನೆನಪಿಸಬೇಕು. ಇಲೆಕ್ಷನ್ ಮಾಡೋಣ ಹೆಂಗ್ ಮಾತಾಡೋದು ಅವರೆಲ್ಲ ಕೂಡ ಮಾಡಿದೆವು. ಜಿಲ್ಲೆ ಜನ ಗೆಲ್ಲಿಸ್ಕೊಂಡ್ರು. 8 ವರ್ಷ ಇಟ್ಟದು 24-25 ವರ್ಷ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದರ ಸಾಧ್ಯ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡಿ ಶ್ರಮಿಸಬೇಕು. ಸೊ ಆ ಕಳಕಳಿಯನ್ನ ಇಟ್ಟುಕೊಂಡು ಈ ಚುನಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಕೂಡಿ ಇದು ಎಲ್ಲರ ಚುನಾವಣೆ, ಇದು ನಮ್ಮ ಚುನಾವಣೆ, ಇದು ಪಕ್ಷದ ಚುನಾವಣೆ, ಇದು ಈ ದೇಶದ ಭವಿಷ್ಯವನ್ನ ನಿರ್ಣಯ ಮಾಡತಕ್ಕಂಥ ಚುನಾವಣೆ ಅಂತ ಹೇಳಿ ಪ್ರಬುದ್ಧತೆಯಿಂದ ಈ ಚುನಾವಣೆಯನ್ನು 40 ದಿನ ನಾವೆಲ್ಲರೂ ಕೂಡಿ ಶ್ರಮಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ರಾಜು ಅಲ್ಲವರಿಗೆ ಮೊದಲನೇ ಶುಭಕೋಸ್ಕರ ಜಿಲ್ಲೆಯ ಎಲ್ಲ ಮೂಲೆಯಿಂದ ನಾವೆಲ್ಲ ಕಾರ್ಯಕರ್ತರು ಬಂದಿದ್ದೀರಿ. ನಾನು ಪಕ್ಷದ ಪರವಾಗಿ ಬಹಳ ಹೃದಯವಂತಿಕೆಯಿಂದ ನೀವೇನು ಭಾಗವಹಿಸಿ ಈ ಸಭೆಗೆ ಶಕ್ತಿಯನ್ನು ತುಂಬಿದ್ದೀರಿ. ನಿಮಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಪೂರ್ಣವಾದಂಥ ಶಕ್ತಿ, ನಿಮ್ಮ ಆಶೀರ್ವಾದ ಅಭ್ಯರ್ಥಿ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್.
ಲೋಕಸಭಾ ಚುನಾವಣೆ 2024 ದಿನಾಂಕ 7 ಮೇ 2024 ವಿಜಯಪುರ ಲೋಕಸಭೆ ಚುನಾವಣೆ. ಈ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷಕ್ಕೆ 3 ದಶಕಗಳ ಕಾಲ ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಬದ್ಧತೆಯಿಂದ ಸೇವೆಯನ್ನ ಮಾಡಿ ಇವತ್ತು ಮುಂದೆ ಲೋಕಸಭೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಶ್ರೀ ರಾಜು ಹಂಗೂರ್ ಅವರೇ, ಇದೀಗ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತ ಹಿರಿಯ ಜನಪ್ರಿಯ ಶಾಸಕರು ಆದಂತ ಆತ್ಮೀಯರಾದ ಶ್ರೀ ಯಶವಂತರವರ ಪಾಟೀಲ್, ನಾಟಕದ ಶಾಸಕರಾದಂತ ಶ್ರೀ ಆತ್ಮೀಯರಾದ ಶ್ರೀ ವಕೀಲ್ ಕಟ್ಟಕೊಂಡವ್ರೆ, ಸಿಂದಗಿಯ ಶಾಸಕರು ಯುವ ಮುಖಂಡರಾದಂತಹ ಶ್ರೀ ಅಶೋಕ್ ಮನ್ಗೂಳಿ ಅವರೇ, ದೇವರಪುರಿಗೆಯ ಕಾಂಗ್ರೆಸ್ ಪಕ್ಷದ ಈ ಬಾರಿಯ 2023ರ ಅಭ್ಯರ್ಥಿಗಳು ಮಾಜಿ ಶಾಸಕರು ಆತ್ಮೀಯರಾದಂಥ ಶ್ರೀ ಶರಣಪ್ಪಣ್ಣ ಸಮಗಾರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಸಹೋದರ ಸುನಿಲ್ಗೌಡ ಪಾಟೀಲ್ ಅವರೇ, ನಗರದ ಕಾಂಗ್ರೆಸ್ ಪಕ್ಷದ 2023ರ ಅಭ್ಯರ್ಥಿಗಳಂತ ಆತ್ಮೀಯರಾದ ಶ್ರೀ ಹಮೀದ್ ಮುಷ್ರೀಫ್ ಅವರೇ, ನಮ್ಮ ಮಾಜಿ ಶಾಸಕರಾದ ಡಾಕ್ಟರ್ ಮಕ್ಬೂಲ್ ಭಾಗವಾನ್ ಅವರೇ, ಕಾಂತಾ ನಾಯಕ್ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಜಪಾಲ್ ಅವರೇ, ವೇದಿಕೆ ಎಲ್ಲ DN ಚವ್ಹಾಣ್ ಅವರೇ, ಎಲ್ಲ ಮಲ್ಲಣ್ಣ ಸಾಲಿ ಅವರೇ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರೇ, ಹಿರಿಯ ಧುರೀಣರೇ ಸೇರಿದಂತ ಎಲ್ಲ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ಪಕ್ಷದ ಹೆಸರಾದಂಥ ಎಲ್ಲ ಕಾರ್ಯಕರ್ತ ಸಹೋದರ ಸಹೋದರಿ, ಹಿರಿಯರು ಮತ್ತು ಸ್ನೇಹಿತರು, ಇದೀಗ ಎಲ್ಲರೂ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರು. ನಾವು ಈಗ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಹೋದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೇವಲ ಒಂದೇ ಒಂದು ಸೀಟ್ ಗೆದ್ದಿದ್ದೀವಿ, 28 ಒಂದೇ ಒಂದು DK ಸುರೇಶ್ ಅವರು. ಇದೀಗ ಅಶೋಕ್ ಮನ್ಗೂಳಿ ಅವರು ಹೇಳ್ತಾ ಇದ್ದಾರೆ ವಿಚಾರ, ಹೋದ ಸಲ ಚುನಾವಣೆಗೆ ಈ ಚುನಾವಣೆಗೆ ಬಹಳ ವ್ಯತ್ಯಾಸ ಇದೆ. ಯಾಕೆ ಹೋದ ಸಲ ಚುನಾವಣೆಯಲ್ಲಿ ಏನಾಯ್ತಂದ್ರೆ, ಏನು ಪುಲ್ವಾಮಾ ಒಂದು ಪ್ರಕರಣ ಆಯಿತು, ಆ ಪುಲ್ವಾಮಾ ನಂತರ ಬಾಲಾಕೋಟ್ ಅವರು ನಮ್ಮ ಯೋಧರು ಸಹ ಪಾಕಿಸ್ತಾನ ಮೇಲೆ ಇವತ್ತೊಂದು ನಾವು ನಮ್ಮ ಸೇವೆ ತೋರಿಸುವಂತ ಸಂದರ್ಭದಲ್ಲಿ ನಮಗೆ ಹಿನ್ನಡೆ ಆಯಿತು. ಯಾಕಂದ್ರೆ ಆಡಳಿತ ಪಕ್ಷದ ಮೇಲೆ ಸ್ವಾಭಾವಿಕವಾಗಿ ಆಡಳಿತ ಮಾಡಿದ್ರೆ ಅವ್ರಿಗೆ ಅದರ ಒಂದು ಪ್ರತಿಫಲ ಸಿಗುವಂತ. ಆದ್ರೆ ಈ ಚುನಾವಣೆಗೆ ಬಹಳ ವ್ಯತ್ಯಾಸ ಇದೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು 2023ರಲ್ಲಿ ಚುನಾವಣೆ ಆಯಿತು, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದಂತ ಗೆಲುವನ್ನ 136 ಸೀಟನ್ನು ಗೆಲ್ಲಿಸುವ ಮುಖಾಂತರ 136 ಸೀಟ್ಗಳನ್ನು ಗೆಲ್ಲಿಸುವ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಜನತೆ ಮತ್ತು ತಾವೆಲ್ಲರ ಶ್ರಮದಿಂದ ನಾವು ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದೇವೆ. ಸರ್ಕಾರ ರಚನೆ
ಪೂರ್ವದಲ್ಲಿ ಇರುವುದು ಸಹ ನಾವು ಜನರಿಗೆ ಮಾತನಾಡ್ಕೊಂಡಿದ್ದೀವಿ. 5 ಗ್ಯಾರಂಟಿಗಳ ಬಗ್ಗೆ ನಾವು ಮಾತನಾಡ್ಕೊಂಡಿದ್ದೀವಿ. ಒಂದನೇದು ಸಹ ನಾವು ಅನ್ನಭಾಗ್ಯ ಯೋಜನೆ ಏನು 5 kg ಅಕ್ಕಿ ಕೊಡ್ತಿದ್ವಿ. ಹಿಂದೆ ನಾವು 2013 7 kg ಹೋಗಿದ್ವಿ. ಮೊದಲು 5 kg 7 kg ಹೋಗಿದ್ವಿ. ತದನಂತರ ಬಂದಂತ ಬಿಜೆಪಿ ಸರ್ಕಾರ ಆ 7 kg ಕಡಿತ ಮಾಡಿ 4 ರಿಂದ 5 kg ಮಾಡಿದ್ವಿ. ಈಗ ನಾವು ಮತ್ತೆ ಅದನ್ನ 5ಕ್ಕೆ 7 kg ಇಂದ 10 kg ಮಾಡ್ತೀವಿ ಅಂತ ಮಾತನಾಡ್ಕೊಂಡಿದ್ವಿ. 10 kg ಅಕ್ಕಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಹಾಕೊಂಡ್ವಿ. ಕೇಂದ್ರ ಸರ್ಕಾರ ಸಹಕಾರ ಮಾಡದೇ ಇರೋದ್ರಿಂದ, ಅಕ್ಕಿ ಕೊಡದೇ ಇರೋದ್ರಿಂದ 35 ರೂಪಾಯಿ kg 1 kg ಅಕ್ಕಿ ಅಂತ ನಾವು 170 ರೂಪಾಯಿನ ಹಣವನ್ನು ಕೊಡೋದನ್ನು ಸಹ ನಮ್ಮೆಲ್ಲರ ಅಕೌಂಟಿಗೆ ರೇಷನ್ ಕಾರ್ಡ್ ಅಕೌಂಟಿಗೆ ಹಾಕ್ತಾ ಇದ್ದೀವಿ. ಉಳಿದಂತೆ ನಡೆದಿದ್ದೀವಿ. ಗೃಹ ಜ್ಯೋತಿ ಪ್ರತಿಯೊಂದು ಮನೆಗೆ ನಾವು 200 ಯೂನಿಟ್ ಉಚಿತವಾಗಿ ಉಚಿತಕ್ಕೆ ಕೊಡ್ತೀವಿ ಅಂತ ಹೇಳಿದ್ವಿ. ಅಪಕಾರವಾಗಿ 200 ಯೂನಿಟ್ ಉಚಿತಕ್ಕೆ ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ನಾವು 2,000 ರೂಪಾಯಿಯನ್ನ ಆ ಕುಟುಂಬದ ಮುಖ್ಯಸ್ಥೆ ತಾಯಿ ಸಹೋದರಿ ಅವ್ರಿಗೆ ನಾವು ನೇರವಾಗಿ ಹಣವನ್ನು ಕೊಡುವಂತದ್ದು ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದ್ವಿ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ರೇಟು, ಆಮೇಲೆ ನಮ್ಮ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಬೇಳೆ ಕಾಳು ಎಣ್ಣೆ ಎಲ್ಲ ರೇಟ್ ಹೆಚ್ಚಾಗಿದ್ದರಿಂದ 2,000 ರೂಪಾಯಿ ಹೋದ್ರು ಸಹ ನಮ್ಮ ತಾಯಿಯರಿಗೆ ಸಹೋದರಿಗೆ ಹೋದ್ರು ಸಹ ಒಂದು ಹಂತದಲ್ಲಿ ಹೋದ್ರು ಸಮಾಧಾನ ತರುವಂತ. ಶಕ್ತಿ ಯೋಜನೆ ಮಹಿಳೆಯರಿಗೆ ಹೋದ್ರು ಸಹ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದಲ್ಲಿಯೂ ಕೂಡ ಪ್ರವಾಸ ಮಾಡಲಿಕ್ಕೆ ಹೋದ್ರು ಸಹ ಉಚಿತವಾಗಿ ಬಸ್ ಪ್ರಯಾಣ ಮಾಡಿ. ಮೊದಲೆಲ್ಲ ಆ ಕಡೆ ಬೇಡಿಕೆ ಇತ್ತು, ಬರೇ ಜಿಲ್ಲೆಗೆ ಕೊಟ್ಟರೆ ಸಾಕಾಗಿತ್ತಮ್ಮ ಅಂತ ಜಿಲ್ಲಾ ಮತ್ತು ತಾಲೂಕಾದಲ್ಲಿ. ಆದರೆ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಈಗೆಲ್ಲ ಧರ್ಮಸ್ಥಳ, ಶ್ರೀಶೈಲ ಅಲ್ಲಿ ಇಲ್ಲಿ ಎಲ್ಲ ನಿಮ್ಮ ಸೌದತ್ತಿ ಎಲ್ಲ ಕಡೆ ಅಡ್ಡಾಡಿ ಬಂದಿರ್ತಾರೆ 30 ಕೆರೆ ಇಲ್ಲೋ. ಅದೇ ರೀತಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಏನು ಉದ್ಯೋಗ 6 ತಿಂಗಳಿಗೆ ಉದ್ಯೋಗ ಸಿಕ್ಕಿದ್ರೆ ಮುಂದಿನ 2 ವರ್ಷಗಳ ಕಾಲ ಮದುವೆಯವರಿಗೆ 3,000 ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ 15 ರೂಪಾಯಿ ನಾವು ಸ್ಕಾಲರ್ಶಿಪ್ ಅನ್ನು 5 ಗ್ಯಾರಂಟಿಯನ್ನು ಏರಿಸಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೋಡಿದಂತೆ ನಡೆದಿದ್ದಾರೆ. ನಮ್ಮ ಪಕ್ಷ ನಾವು ಮಾತುಕತೆ ನಡೆದಿದ್ದೀವಿ. ನಾವು ಅದೇ ರೀತಿ ನೋಡ್ರಿ 2013 ರಿಂದ 2018 165 ಭರವಸೆ ಕೊಟ್ಟಿದ್ದೀವಿ. ನಾವು 165 ಭರವಸೆ ಕೊಟ್ಟಿದ್ದೀವಿ. ಅನ್ನಭಾಗ್ಯ, ಅಕ್ಷರ ಭಾಗ್ಯ, ಕೃಷಿ ಭಾಗ್ಯ, SC/ST ಜನಾಂಗಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 24% ಹಣವನ್ನು ಪ್ರತಿಯೊಂದು ಇಲಾಖೆಯಲ್ಲಿ ಮೀಸಲಾಗಿರ್ತೀವಿ ಅಂತ ಹೇಳಿದ್ದೀವಿ. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ವಿ. ಅದಲ್ಲದೆ ಮತ್ತೆ ವಿದ್ಯಾರ್ಥಿ ಇತರ ಕಾರ್ಯಕ್ರಮಗಳನ್ನ 30 ಕಾರ್ಯಕ್ರಮಗಳನ್ನ ಎಡಿಷನಲ್ ಆಗಿ ಹಾಕೊಂಡಿದ್ದೀವಿ. 158 ಪ್ಲಸ್ 30 128. 165 ಅಗೇನ್ಸ್ಟ್ ನಾವು 188 ಬೇಡಿಕೆ ಈಡೇರಿಸಿದ್ವಿ. ಯಾಕೆ ಮಾತನ್ನ ಹೇಳ್ತೀನಿ, ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಒಬ್ಬರು ನಾಳೆ ಭಾಷಣ ಮಾಡ್ತಾರೆ, ಬಿಜೆಪಿ ಅವರು ಬಂದು ಭಾಷಣ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಇಷ್ಟೇ ಕೇಳಿ 2018 ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಅಧ್ಯಕ್ಷರು. ಯಡಿಯೂರಪ್ಪನವರು ಏನು ಭರವಸೆ ಕೊಟ್ಟರು? 600 ಭರವಸೆಗಳನ್ನು ಕೊಟ್ಟಿದ್ರು. ಏನ್ ಭಗವಾನ್ 600 ಭರವಸೆ ಕೊಟ್ರೆ ಈಡೇರಿಸಿದಷ್ಟು 50ಕ್ಕಿಂತ ಒಳಗಡೆ 550 ಬೇಡಿಕೆಗಳನ್ನ ಈಡೇರಿಸಲೇ ಇಲ್ಲ. ಇದು ಬಿಜೆಪಿಯ ಟ್ರ್ಯಾಕ್ ರೆಕಾರ್ಡ್. ರಾಜ್ಯದಲ್ಲಿ ಕೇಂದ್ರದಲ್ಲೂ ಕೂಡ ಅದೇ ಹೇಳಿದ್ರು. ನರೇಂದ್ರ ಮೋದಿ ಅವರು ಅಕ್ಷಯ ದಿನಾಂಕಕ್ಕೆ ಒಳ್ಳೆಯ ದಿನ ಬರ್ತಾವ ಅಂತ ಹೇಳಿದ್ರು. ಮೊದಲ ನಮ್ಮ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ಪೈಸೆ 20 ಪೈಸೆ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಎಲ್ಲ ಕಡೆ ಬಿಜೆಪಿ ಕಾರ್ಯಕರ್ತರು ಸ್ಟ್ರೈಕ್ ಮಾಡ್ತಾರೆ. 10 ಪೈಸೆ 20 ಪೈಸೆ 1 ರೂಪಾಯಿ 2 ರೂಪಾಯಿ. ಈಗ ಡಬಲ್ ಪೆಟ್ರೋಲ್ ರೇಟ್ ಡಬಲ್ 65 35 ರೂಪಾಯಿ. ಡೀಸೆಲ್ ರೇಟ್, ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದು 1200 ರೂಪಾಯಿ.
ರಾಜೆ ಅವರು, ಸ್ಮೃತಿ ಇರಾನಿ ಅವರು ಮೊದಲು ಗ್ಯಾಸ್ ತಲೆ ಮೇಲೆ ಕೊಂಡಾಡ್ತಿದ್ದಾರೆ ಸ್ಟ್ರೈಕ್ ಮಾಡ್ಕೊಂಡು. ಉಳ್ಳಾಗಡ್ಡಿ ರೇಟ್ ಹೆಚ್ಚಿನ ಉಳ್ಳಾಗಡ್ಡಿ ತಲೆ ಮಾಡಿಕೊಂಡು ಟೊಮೆಟೊ ರೇಟ್ ತಲೆ ಮೇಲೆ ಪುಟ್ಟಾಗಿ ಕೊಂಡಾಡ್ತಿದ್ದಾರೆ. ಈಗ ಅದೇನೋ ಕಾಣೋದು. ಅವರು ಕೇವಲ ಒಂದೇ ಒಂದು ಇದ್ರ ಮೇಲೆ ಚುನಾವಣೆ ಮಾಡ್ತಾರೆ. ಇವತ್ತು ಜನರ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಅವರ ಲಕ್ಷ್ಯ ಇಲ್ಲ. ಅವರು ಕೇವಲ ಜನರ ಭಾವನೆಗಳನ್ನು ಕೆರಳಿಸುವ ಮುಖಾಂತರ ಇವತ್ತು ಧರ್ಮದ ವಿಚಾರದಲ್ಲಿ ಇವತ್ತು ಅವರು ರಾಜಕೀಯ ಮಾಡ್ತಾರೆ. ಬದುಕನ್ನು ಕಟ್ಕೊಡ್ಲಿಕ್ಕೆ ಅವರು ಕೆಲಸ ಮಾಡ್ತಾ ಇಲ್ಲ. ಜನರ ಬದುಕು ಕಟ್ಕೊಡ್ಬೇಕು ಅಂತಿಲ್ಲ. ಅವರು ಕೇವಲ ಜನರ ಭಾವನೆಗಳನ್ನು ಕೆರಳಿಸುವಂತ ಕೆಲಸ ಇವತ್ತು ಬಿಜೆಪಿ ಇವತ್ತು ಮಾಡ್ಕೊಂಡು ಬಂದು ಇವತ್ತು ನಮ್ಮಲ್ಲಿ ರಾಜಕಾರಣವನ್ನು ಮಾಡ್ತಾರೆ. ಹೀಗಾಗಿ ಈ ಸಲ ಚುನಾವಣೆ ನಾನು ಬಹಳ ಸ್ಪಷ್ಟವಾಗಿ ರಾಜ್ಯವಾದವರು ಈ ಚುನಾವಣೆಯಲ್ಲಿ ಒಂದು 100ಕ್ಕೆ 100 ಗೆಲ್ತಾರೆ. ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಶಿವಾನಂದ ಪಾಟೀಲ್ ಆಗಲಿ, ಯಶವಂತ ಪಾಟೀಲ್ ಆಗಲಿ, ಇವತ್ತು ಅಶೋಕ್ ಮನ್ಗಳು ಇರ್ಬೋದು ಅಥವಾ ಕಟ್ಟಿಕೊಂಡಿರ್ಬೋದು, ಇನ್ನುತ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ಕಾಂಗ್ರೆಸ್ನ ಮುಖಂಡರಿರ್ಬೋದು, ನಾವು ಎಲ್ಲರೂ ಕೂಡ ಸಾಮೂಹಿಕವಾದಂತ ಜವಾಬ್ದಾರಿ ಮಾಡ್ತೇವೆ. ಇವತ್ತು ಜನರ ಶ್ರೇಯಸ್ಸು ನಮ್ಮೆಲ್ಲರಿಗೂ ಸಲ್ತದೆ. ಸೋಮು ಕೂಡ ಅದರ ಪರಿಣಾಮ ನಾವು ಅದು ಹೊರತು ಇಷ್ಟು ಸ್ಪಷ್ಟವಾಗಿ ಜವಾಬ್ದಾರಿಯನ್ನ ನಾವೆಲ್ಲರೂ ಹೊರತೇವೆ. 100% ದಿವಸ ರಾಜ್ಯವಾದಿಗಳು ಸಹ ಪಾರ್ಲಿಮೆಂಟ್ ಸದಸ್ಯರಾಗಿ ಲಕ್ಷಾಂತರ ಲೀಡ್ಲಿಂದ ಅವರು ಗೆದ್ದರೆ ಜವಾಬ್ದಾರಿ ಬರಬೇಕಾಗ್ತದೆ. ಬರ್ತಿದ್ರು ಈಗ ಕೆಲವು ವಿಚಾರಗಳ ಇದ್ರ ಮುಗಿದ ಮೇಲೆ ನಾವು ಯಾವ ರೀತಿ ಶಾಸಕರ ಮತಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ನಾವು ಅದನ್ನ ಶಾಸಕರು ನಮ್ಮ ಕ್ಯಾಂಪೇನ್ ಸ್ಟ್ರಾಟಜಿ ಏನಿದೆ ಶೆಡ್ಯೂಲ್ ಇರೋದನ್ನು ಮಾಡ್ತೇವೆ. ಈಗ ಯಶವಂತರಾಯ ಕೊಟ್ಟಿರೋದ್ರೆ ಕೇವಲ 40 ದಿವಸ ನಾಳೆ 12ನೇ ತಾರೀಕಿಗೆ ನಾಮಪತ್ರ ಪ್ರಾರಂಭ ಆಗ್ತದೆ. ನಾಳೆಯಿಂದ 7ನೇ ತಾರೀಕು ಬರೀ 40 ದಿವಸ ಉಳಿದ. ಅದಕ್ಕೆ ರಾಜ್ಯವಾದವರು ನೀವು ನಾಮಪತ್ರ ಸಲ್ಲಿಸುವುದು, ವಾಪಸ್ ತಗೊಳ್ಳೋದು ನೀವಾಗಲಿ ನಾವಾಗಲಿ ವಿಚಾರ ಮಾಡುವಂಥದ್ದಿರಿ. ನಾಳೆ ಮುಂಚೆನೆ 9 ಲಕ್ಷ ಕೂಡ ಕೈ ಹೊಡೀರಿ. ಸಿಕ್ಕಾಗ ಚುನಾವಣಾ ಶುರು ಮಾಡಿ ಎಲ್ಲ ಹೋಗ್ಬೇಕಾಗ ನಾನು ಮಾಡಿ ಯಶವಂತರಾಯ ಮಾಡ್ಕೊಂಡು ಗೊತ್ತೋದಕ್ಕೆ ನಮ್ಮ ಹುಗಾರು ಯಾವ ಊರದ ಹಚ್ಚೋಟಿಗೆ ಅವ್ರು ಬಂದು 2 ದಿವಸ ಕಳಿಸಿದ್ರು. ಮುಂದೆ ಹಿಂದಾಡೆ ಯಾರೋ ಅಂತ ಹೇಳಿದ್ರು ಯಶವಂತರಾಯ ಕೂಡ ನಮಗೆ ನೀವು ಇಲ್ಲೇ ಯಾಕೆ ಯಾರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 6 ನಡೀತಾರೆ ಈಗ ನಡೆಯಲಾಗುತ್ತೆ. ಅದಕ್ಕೆ ನಾವು ಈಗಾಗಲೇ ವಿಚಾರ ಮಾಡ್ತೀವಿ. ಎಲ್ಲರ ಶಾಸಕರ ನಿಮ್ಮೆಲ್ಲರ ಸಲಹೆಗಳನ್ನು ಬಂದ್ವಿ. ಪ್ರತಿಯೊಂದು ಮತಕ್ಷೇತ್ರಕ್ಕೆ ಒಂದೊಂದು ಕಾರ್ಯಕ್ರಮ ಆಗಬೇಕು. ಅಥವಾ ಕೆಲವೊಂದು ಕಡೆ ಯಾರು ಈಗ ನಮ್ಮ ಭುವನೇಶ್ವರ ತಿಳ್ಕೊಂಡ ಯಾರು ಕಡೆ ಮಾಡುವಂಥದ್ದು ಸಂದರ್ಭ ಸಾಧ್ಯತೆಗಳಿದ್ದಾವೆ. ಎಲ್ಲರ ಅವರ ಶಾಸಕರ ಅಭಿಪ್ರಾಯದಂತೆ, ಎಲ್ಲ ಆ ಭಾಗದ ಮುಖಂಡರ ಅಭಿಪ್ರಾಯದಂತೆ ಇವತ್ತು ಕೆಲವೊಂದು ಕಡೆ ಒಂದೇ ಕಡೆ ಮಾಡುವಂಥ ನಿರ್ಧಾರ ಮಾಡಬೇಕಂದ್ರೆ 2 ಕಡೆಯಿಂದ ಜನರಿಗೆ ಬರಲಿಕ್ಕೆ ಅನುಕೂಲ ಆಗ್ಬೇಕು, ಜನರು ಸೇರಕ್ಕೆ ಅನುಕೂಲ ಆಗ್ಬೇಕು. ಆ ರೀತಿ ಸಹ ನಾವು ಚರ್ಚೆ ಮಾಡಿ ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತೀವಿ. ಮತ್ತು ನಾವೆಲ್ಲ ಜಿಲ್ಲಾ ಮಟ್ಟದ ಲೀಡರ್ಸು ನಾವು ನಿಶ್ಚಿತವಾಗಿಯೂ ಕೂಡ ಪ್ರತಿಯೊಂದು ಏನು ನಾವು ಅಸೆಂಬ್ಲಿ ವೈಸ್ ಮೀಟಿಂಗ್ ಮಾಡ್ತೀವಿ, ಆ ಮೀಟಿಂಗ್ ಬರುವುದಂತೆ ಪ್ರತಿಯೊಂದು ಹೋಬಳಿ ವೈಸ್ ಕಾರ್ಯಕ್ರಮ ರಾಜಕಾರಣ ಕಾರ್ಯಕ್ರಮ ಇರ್ತವೆ. ಅದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು, ಯಶವಂತರಾಯ ಗೌಡರು, ಶಿವಾನಂದ ಪಾಟೀಲ್, ನಮ್ಮ ಶಾಸಕರೆಲ್ಲರೂ ಕೂಡ ಇವತ್ತು ನಾವು ಅಲ್ಲಿ ಬರುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಒಟ್ಟಾರೆ ಸಾಮೂಹಿಕವಾಗಿ ಚುನಾವಣೆ ನಡೆದಿರಲಿಲ್ಲ. ಯಾಕಂದ್ರೆ 98, 99 ಕೇವಲ ನಾವು ಎಷ್ಟು 13 ತಿಂಗಳ 11 ತಿಂಗಳ 13 ತಿಂಗಳ ಅದಾದ್ಮೇಲೆ ಯಾರು ಕೂಡ ನಾವು ಇಲ್ಲಿ ಪಾರ್ಲಿಮೆಂಟ್ ಗೆದ್ದಿರೋದು. ಈಗ ಈ ಚುನಾವಣೆ ನಾವು ಗೆಲ್ಲಲೇಬೇಕು. ಗೆಲ್ಲಲಿಕ್ಕೆ ಬಹಳಷ್ಟು ಕಾರ್ಯಕ್ರಮ ಇದಾವೆ. ಮತ್ತು ವಾದ ತಿಳ್ಕೊಂಡಿರ್ಬೇಕು. ಬಿಜೆಪಿ ಹವಾ ಪಿವಾ 2000 ಏನು 19 ಆ ಹವಾ ಏನಿದೆ ಆ ಹವಾನೇ ಬೇರೆ. ಅದು ರಾಷ್ಟ್ರೀಯತೆ ಬಂದ್ಬಿಡ್ತು. ಸ್ವಾಭಾವಿಕವಾಗಿ ಯಾರು ಪಕ್ಷ ಅಧಿಕಾರಕ್ಕೆ ಇರ್ತಾರೆ ಅವ್ರಿಗೆ ಅದರ ಒಂದು ಲಾಭ ಆಯಿತು. ಬಹಳ ಜನ ನಾವು ಕೇಳಿಲ್ಲ. ಇವತ್ತು ಮನೆಯಲ್ಲಿ ರಮೇಶ್ ಕೇಳಿದಾಗ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಂತ ಹೇಳ್ತಾರೆ. ಒಂದು ಇನ್ಸಿಡೆಂಟ್ ಆಯ್ತು. ಇಂಟೆಲಿಜೆನ್ಸ್ ಲ್ಯಾಬ್ ಇಂದ ಪುಲ್ವಾಮಾದಾಗ ಆಗಿದೆ. ಇಂಟೆಲಿಜೆನ್ಸ್ ಲ್ಯಾಬ್ಸ್ ಎಷ್ಟು 5 kg ಅಡಿಕ್ಸ್ ಎಷ್ಟು ಕೆಜಿ ಗೊತ್ತು ನೆನಪಿದೆ. 5 kg RDX ಇಷ್ಟಪಟ್ಟಿದೆ. ಆದರೆ
ದೇಶ ಮತ್ತು ರಾಜ್ಯ ಬಂದಾಗ ನಾವು ರಾಜಕಾರಣ ಮಾಡಿಲ್ಲ ಮಾಡಕ್ಕೂ. ಹೀಗಾಗಿ ಆ ಚುನಾವಣೆಯಲ್ಲಿ ನಾವು ನಿಶ್ಚಿತವಾಗಿಯೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28ರಲ್ಲಿ 20ಕ್ಕಿಂತ ಜಾಸ್ತಿ ಸೀಟನ್ನ ನಾವು ಗೆಲ್ತೇವೆ. ಕಾರಣ ಇದೆ, 7 ಕೋಟಿ ಜನರಲ್ಲಿ ನಮ್ಮ ಯೋಜನೆಗಳಿದ್ದಾವೆ. 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, 6.5 ಕೋಟಿ ಜನರಿಗೆ ಆ ಯೋಜನೆಗಳ ಫಲಾನುಭವಿಗಳು ಒಂದಿಲ್ಲ ಒಂದೊಂದು ಯೋಜನೆಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಅದರ ಲಾಭ ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಮತಕ್ಷೇತ್ರದಲ್ಲಿ ಇವತ್ತು ನಾವು ಎಲ್ಲ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಆಮೇಲೆ ನಾವು ಅನ್ನಭಾಗ್ಯ, ಆಮೇಲೆ ಶಕ್ತಿ ಯೋಜನೆ ಎಲ್ಲವನ್ನ ಮಾಡಿದ್ರೆ ನಮ್ಗೆ ಈ ಜಿಲ್ಲೆಯಲ್ಲಿ ಏನು ಮತದಾರರದ ಆ ಮತದಾರರ 75% ಜನ ಮತ್ತಿದ್ದ ಒಂದು ಯೋಜನೆಯಲ್ಲಿ ಇವತ್ತು ನಿಶ್ಚಿತವಾಗಿಯೂ ಕೂಡ ಜಾಸ್ತಿನೇ 70% ಜನ ಅದರ ಫಲವನ್ನು ಕಂಡುಕೊಂಡಿದ್ದಾರೆ. ಈಗ ನಮ್ಮ ಬಂದಿರುವಂತಹ ಸವಾಲು ಏನಂದ್ರೆ ನಾವು ಯಾವ ರೀತಿ ಜನರಿಗೆ ತಿಳಿಸ್ತೀವಿ. ಇದೇ ಬಿಜೆಪಿ ಅವರು ಜನಕಂತ ಈ ಗ್ಯಾರಂಟಿ ಕೆಲಸ ಮಾಡಿದ್ರ ಅವ್ರ ಮನೆ ಹೋಗಿ ನಡ್ಕೊಂಡಾಗ್ತದೆ ಎಂದು ಹೇಳ್ತಿದ್ರಲ್ಲ ಅವರು. ನಾವು ಹೇಳಬೇಕಾಗ್ತದೆ ಅರೆ ನಾವು ಗ್ಯಾರಂಟಿ ಕೊಟ್ಟಿವಿ ಆಯ್ತಪ್ಪ ಅನ್ನೋ ಕಾರಣದಿರಲ್ಲ. ಮನೆಗೆ ಇವತ್ತು ನಿಮಗೆ ಗೃಹಜ್ಯೋತಿ ಇವತ್ತು ಉಚಿತವಾಗಿ ಕರೆಂಟ್ ಸಿಗಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಇವತ್ತು ಯೋಜನೆ ಬೆನಿಫಿಟ್ಸಿಗಾಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಇದೆಲ್ಲರೂ ಕೂಡ ಯಾರಿಂದ ಆಗ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಾವು ಈ 5 ಜನರ ಮೂಲಕ ನುಡಿದಂತೆ ನಡೆದಿದ್ದೀವಿ. ಅದಕ್ಕೆ ನಾವು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರತಿಯೊಂದು ಮನೆಗೆ ನಾವು ಏನೋ ಫಲಾನುಭವಿಗಳಿದಾರಲ್ಲ ಅವ್ರಿಗೆ ತಿಳಿಸಿದಾಗ ಮಾತ್ರ ಅದು ವೋಟ್ ಆಗಿ ಪರಿವರ್ತನೆ ಆಗ್ತದೆ. ಬರೀ ನಾವು ಭಾಷಣ ಮಾಡಿದ ಪರಿವರ್ತನೆ ಆಗಿ ಬಿಜೆಪಿ RSS ಬ್ರೇಕಪ್ ಅವ್ರು ಬಹಳ ಕಟ್ಟಕೊಂಡು ಬಿಜೆಪಿ ಅಧ್ಯಕ್ಷ ಅವ್ರು ಗಪ್ಚುಪ್ ಮನೆ ಹೋಗ್ತಾರ. ನಮ್ಗಂದ್ರೆ ಅಪರಮಾನಾಗಿಲ್ಲ. ಅವ್ರು ಗಪ್ಚುಪ್ ಹೋಗಿ ನಾವು ಈಗ ಯೋಜನೆ ಮಾಡಿದ್ವಿ, ಅವ್ರೇನು ಯೋಜನೆ ಕೊಟ್ಟಿಲ್ಲ. ಅವ್ರು ಬರೀ ಅವ್ರು ಬೇರೆ ಅವಾಗ ಕೆಲಸ ಮಾಡಿಲ್ಲ. ಅವಾಗ ಬರೀ ಏನ್ರಿ ಧರ್ಮದ ಮಾಡ್ತೀವಿ. ಆದ್ರೆ ನಾವು ಕೆಲಸ ಮಾಡಿ ಬದುಕು ಕಟ್ಕೊಡೋದೇ ಕೆಲಸ ಮಾಡಿದ್ವಿ, ಜನರಿಗೆ ಸಹಾಯ ಮಾಡಿದ್ವಿ. ಅದನ್ನ ಮನೆಗಳಾಗೋದು ಸಹ ನಾವು ತಯಾರಾಗಬೇಕು. ಆ ದಿಶೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅದರಿಂದ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆಲ್ಲ ರೀತಿಯ ಸಹಕಾರಗಳು ನಾವು ಕೂಡ ಸೋಷಿಯಲ್ ಮೀಡಿಯಾ ಆಗಲಿ, ವೋಟಿಂಗ್ ಪ್ಯಾಟರ್ನ್ ಆಗಲಿ, ಇವತ್ತು ನಾವು ಒಂದು ಕೋಆರ್ಡಿನೇಷನ್ ಒಂದು ಕಂಟ್ರೋಲ್ ರೂಮ್ ಥರ ಒಂದು ಕೋಆರ್ಡಿನೇಷನ್ ರೂಮ್ ಕೂಡ ಮಾಡ್ತಾರೆ. ಎಲ್ಲ ರೀತಿ ವಾಲ್ವ್ ಅಂತಿಲ್ಲ, ಅದಕ್ಕೆ ಮಾಡೋದು ವಾಲ್ವ್ ಕಂಟ್ರೋಲ್ ರೂಮ್ ಕೋಆರ್ಡಿನೇಷನ್ ಮಾಡೋದು ಮಾಡಿ ಏನೇನು ಮಾಹಿತಿ ಬೇಕು ಎಲ್ಲ ಮಾಹಿತಿಯನ್ನ ವೋಟರ್ ಲಿಸ್ಟ್ ಇರ್ಬೋದು, ಫಲಾನುಭವಿಗಳು ಇರ್ಬೋದು, ಎಲ್ಲವನ್ನೂ ಕೂಡ ಕೊಡುವಂಥ ಕೆಲಸವನ್ನು ತಿಳಿಸಲು ನಾವು ಮಾಡ್ತೀವಿ. ಮಾತನಾಡಿಸೋದು ಹೇಳಿ ಇವತ್ತು ಬಿಸಿಲು ಮಾಡೋದು ಅದನ್ನು ಕೂಡ ವಿಚಾರ ಮಾಡಿ. ಇವತ್ತು ಏನೋ ಒಂದು ಸ್ವಲ್ಪ ನಾವೆಲ್ಲ ಅಂತರ್ಜಲ ಹಚ್ಚಿ ಮಾಡಿದ್ರೆ ಕುಡಿಯೋದ್ರಿಂದ ನೋಡೇ ಕಡಿಮೆ. ಇದಕ್ಕೆ ಭಾಳ ದೊಡ್ಡ ಹಾಕಿ ಇದಕ್ಕೊಮ್ಮೆ ವಯಸ್ಸು ಮಾಡ್ತೀವಿ. ಸೀದಾ 700 ಟ್ಯಾಂಕ್ ಹಚ್ತೀವಿ ನಾವು. ಈ ಬರೀ 38-40 ಟ್ಯಾಂಕ್ ಹಚ್ಚಿದ್ದೀವಿ. ಆದರೆ ಇವತ್ತು ಬಿಸಿಲು ಮಾಡೋದ್ರಿಂದ ನಾವು ಬೆಳಗ್ಗೆ ಬೇಗ ಪ್ರಾರಂಭ ಮಾಡಬೇಕು. ಅದು ನೀವು ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ 7 ಗಂಟೆಗೆ ಮನೆ ಬಿಡಬೇಕು, 8 ಗಂಟೆಗೆ ಮಠ ಮಧ್ಯಾಹ್ನ ಆಗೋದು. ಮಧ್ಯಾಹ್ನ ಮಧ್ಯಾಹ್ನ 4 ತಾಸು ರೆಸ್ಟ್ ಹೋಗಿ 3 ತಾಸು ಅಲ್ಲ 12 ತಾಸು ನಾವು ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಮತ್ತು ಅದರ ಜೊತೆಗೆ ರಾಜು ಅಲ್ಗೂರವರ ಜನರು ಕೂಡ ಅವ್ರ ಮಂದಿಗೆ ಹೇಳಿ ಅಡೋಮ್ ಸಾಲಿನಲ್ಲವರು ಎಲ್ಲರೂ ಹೇಳಿದ್ದೆ ಬಡವಾಗಿ ಬಂದಿರ ಅವ್ರು ಹೇಳಿ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಬುದ್ಧ ಏನು ನೀವು ಕುತ್ಕೊಂಡಲ್ಲ ಪ್ರಾರ್ಥನೆ ಮಾಡಿ ಚಾಲು ಮಾಡ್ರಿ ಅಷ್ಟೇ. ಅಲ್ಲಿ ಪ್ರಾರ್ಥನೆ ಮಾಡಿ ಚಾಲು ಮಾಡೋದು ಅಷ್ಟೇ. ಹೋಗಿ ಅಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಸಮಾಜದವ್ರು ಹಾಕಿ ಹಾಕ್ತಾರೆ, ನಮ್ಮ ಸಮಾಜದವ್ರು ನಮಗೆ ಬಹುತೇಕ ಹಾಕಿ ಹಾಕ್ತಾರ. ಹಾಗಾಗಿ ನೀವು ಪ್ರತಿಯೊಬ್ಬರು ಉಳು ಸಮಾಜಕ್ಕೆ ಓಡ್ಕೊಡುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ನಮ್ಮ ಮನೆ ಸಮಸ್ಯೆಗಳನ್ನ ಮಾಡಿ ಕ್ಯಾಂಡಿಡೇಟ್ಗೆ ತ್ರಾಸ ಕೊಡುವಂಥ ಕೆಲಸ ಆಗಬಾರ್ದು. ಯಾಕಂದ್ರೆ ಅಸೆಂಬ್ಲಿ ಚುನಾವಣೆ ಆಗಿದ್ದು, ಪಾರ್ಲಿಮೆಂಟ್ ಚುನಾವಣೆ ಎಲ್ಲರನ್ನೂ ಭೇಟಿಯಾಗುವಂಥ ಸಂದರ್ಭ ಮತ್ತೆ ಎಲ್ಲ ಜಾತಿ ವರ್ಗದ
ಜನರನ್ನು ಕೂಡ ನಾವು ತುಳಸಿ ಮಾಡಬೇಕಾಗ್ತದೆ. ಅಲ್ಪಸಂಖ್ಯಾತ ಇರ್ಬೋದು, ಲಂಬಾಣಿ ಸಮಾಜ ಇರ್ಬೋದು, ಮತ್ತೊಂದು ಸಮಾಜ ಇರ್ಬೋದು, ಹಾರ್ಮ ಸಮಾಜ ಇರ್ಬೋದು, ಲಿಂಗಾಯತರಾಗಿರ್ಬೋದು, ಉಪಪಂಗಡಗಳು ಇರ್ಬೋದು, ಸಣ್ಣ ಸಣ್ಣ ಸಮುದಾಯಗಳು, ಕುಂಬಾರ ಕಮರ ಅವೆಲ್ಲವೂ ಕೂಡ ನಾವು ಮಾಡುತ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ನಾವು ಮನವೊಲಿಸಿ ನಾವು ಕೆಲಸ ಮಾಡಬೇಕಾಗಿದೆ ಮಾತನ್ನ ಸಂದರ್ಭ ಹೇಳಿ ಇವತ್ತು ರಾಜ್ಯಪಾಲರು ಬಹುತೇಕ 12ನೇ ತಾರೀಕಿಗೆ ನಿರ್ಧಾರ ಮಾಡಿದರು. 12 ಏಪ್ರಿಲ್ಗೆ ಅವ್ರು ನಾಮಕರಣ ಶುಕ್ರವಾರ ಅಂಗವಾಗಿಗೆ ಪೂಜೆ ಸಲ್ಲಿಸೋದು ಸಹ ಅವರು ಟೈಮ್ ಹೇಳ್ತಾರೆ. 12ನೇ ತಾರೀಕಿಗೆ ಏಪ್ರಿಲ್ ನಾಮಿನೇಷನ್ ಅದು ನಾಮಿನೇಷನ್ ಬೇರೆ. ನಾಳೆ ಶುಕ್ರವಾರ, ಇವತ್ತು ಗುರುವಾರ ಸಾಯಿಬಾಬಾ ವಾರ, ನಾಳೆ ಪೂಜೆ ಶುಕ್ರವಾರ ಪೂಜೆ 6 ಗಂಟೆಗೆ 7 ಗಂಟೆಗೆ ಪೂಜೆ ಮಾಡಿ ನಿಮ್ಮ ಕೆಲಸ ಚಾಲು ಮಾಡಿ. ನೀವು ಗುಡ್ರಾದಕ್ಕಾಗಲಿ ನಾಮಪತ್ರಕ್ಕಾಗಲಿ ಯಾರು ಕೂಡ ಹಾಗೆ ಕಾಯುವಂಥ ಅವಶ್ಯಕತೆ ಇಲ್ಲ. ಇದು ಪಾರ್ಲಿಮೆಂಟ್ ಚುನಾವಣೆ ಸಮಯ ಈಗ 40 ದಿನ ಅಂದ್ರೆ 40 ದಿನ ಎಷ್ಟು ಅಡ್ಡಾಡಿ ಆಗ್ತದೆ. ಒಂದು 6 ಗಂಟೆ ಯಾಕೆ ಯಾಕೆ ನಾವು ಎಲ್ಲರೂ ಇರಬೇಕಾಗ್ತದೆ. ಶಾಸಕರ ಮೇಲೆ ಅಲ್ಲಿ ಮುಖಂಡರ ಮೇಲೆ ಮತ್ತು ನಾವು ಜವಾಬ್ದಾರಿಗಳು ಕೂಡ ಕೊಡ್ತೇವೆ. ನಾವು ಶಾಸಕರೆಲ್ಲ ಚರ್ಚೆ ಮಾಡ್ತೀವಿ. ಅದು ಪಂಚಾಯತಿ ವೈಸು, ಜಿಲ್ಲಾ ಪಂಚಾಯತಿ ವೈಸು, ಅದೇ ಸ್ಥಳೀಯ ಮುಖಂಡರಿಗೆ ಅಲ್ಲಲ್ಲೇ ಜವಾಬ್ದಾರಿ ಕೊಡ್ತೇವೆ. ಸುಮ್ಮನೆ ನಾವು ಎಲ್ಲ ಕಡೆ ಹೋಗ್ಬೋದು ಹಾಗಾಗಿಲ್ಲ. ಈಗ ದುಬಾರಿ ಅವರು ನಿಮ್ಮ ಹೋಬಳಿ ಆಗ್ತದೆ ಒಂದೇ ಕೆಲಸ ಮಾಡೋದು. ನೀವು ಒಂದೇ ಕೊಡ್ರಿ ಮತ್ತು ಒಂದು ದಿವಸ ಯಾವಾಗ ನಿಮ್ಮ ಪ್ರಭಾವ ಏನಿರ್ತದೆ ಓಟ್ ಹಾಕ್ಸ್ಕೊಂಡು ಈ ರೀತಿ ನಾವು ಕೋರ್ಡಿನೇಷನ್ ಮಾಡಿದ್ರೆ ಕೆಲಸ ಸರಳವಾಗಿ ಆಗ್ತದೆ. ಅದಕ್ಕಾಗಿ ನಾವು ಎಲ್ಲರನ್ನ ತೆಗೆದುಕೊಂಡು ಬಂದ ಕೆಲಸ ಆಗ್ತದೆ. ಇವತ್ತು ಏನೇ ನಮ್ಮ ಮತಕ್ಷೇತ್ರದಲ್ಲಿ ಅನೇಕ ಕಡೆ ಭಿನ್ನಾಭಿಪ್ರಾಯಗಳು ಶಾಸಕರಿದ್ದಲ್ಲಂತೂ ಸಮಸ್ಯೆಗಳು ಜಾಸ್ತಿ ಬರೋದಿಲ್ಲ. ಇವತ್ತು ಯಾಕೆ ಶಾಸಕರಿಲ್ಲ ಅಂತ ಪಕ್ಷಕ್ಕೆ ಇರ್ಬೋದು, ಇವರೊಬ್ಬರಿಗೆ ಇರ್ಬೋದು, ಯಾರು ಮತಕ್ಷೇತ್ರದಲ್ಲಿ ಹಂಗಾರೆ ಅವರು ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ. ಮುಸ್ಲಿಂ ಅವರು ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ. ನಾವು ಕೂಡ ಜೊತೆ ಕೈ ಜೋಡಿಸ್ತೇವೆ. ಎಲ್ಲರೂ ಕೂಡಿಸೋದು ಸಹ ಇವತ್ತು ನಾವು ಚುನಾವಣೆ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಆ ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮೆಲ್ಲರಿಂದ ಆಗ್ರಹ ಮಾತನ್ನು ಹೇಳಿ 100% ನಾವು ವಿಶ್ವಾಸ ಇಡಿ ಈ ಚುನಾವಣೆ ನಾವು ಯಾರಿಗೂ ಕೂಡ ಸಂಶಯ ಬೇಡ, ಯಾರಿಗೂ ಸಂಶಯ ಬೇಡ. ಆಮೇಲೆ ನಮ್ಮ ಜವಾಬ್ದಾರಿ ಹೊತ್ತಿದ್ವಿ. ಒಳ್ಳೇದಾದ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಅದು ಕ್ರೆಡಿಟ್, ಕೆಟ್ಟ ಆಯ್ತಲ್ಲ ಡಿಸ್ಕ್ರೆಡಿಟ್ ನಮಗೆ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡಿ ನಾವು ಕೆಲಸ ಮಾಡಬೇಕು. ಹನಿಯನ್ನು ಕೂಡಿಸಿದ ಹದ ಇದ್ದಾಗ ಯಾಕಂದ್ರೆ ಬರೀ ನಾವು ಲೀಡರ್ ಸಂಸ್ಥೆ ಮಾಡ್ತೀವಿ. ಮ್ಯಾಕ್ ಕೂತವ್ರ ಶಕ್ತಿ ಎಲ್ಲೈತಂದ್ರೆ ಕಳೆದ ನಿಮ್ಮಲ್ಲೇ ನಿಮ್ಮ ಕಡೆ ಶಕ್ತಿ ಅವ್ರು ನಿಮ್ಮಿಂದ ನಾವು ಯಾಕೆ ಮ್ಯಾಕ್ ಕೂತ್ಕೊಂಡು ನೀವು ನಮ್ಗೆ ಆಶೀರ್ವಾದ ಮಾಡಿದ್ರೆ ಮ್ಯಾಕ್ ಕೂತಿದ್ದೀವಿ. ಹೀಗಾಗಿ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನಿಮ್ಮ ಶಕ್ತಿನೇ ನಮ್ಮ ಶಕ್ತಿ ಹೋಗುವುದು. ಆ ದಿಶೆಯಲ್ಲಿ ನಾವು ಕೆಲಸ ಮಾಡೋಣ ಮಾತನ್ನು ಹೇಳಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಾವು ವಿಜಯಪುರ ಮತಕ್ಷೇತ್ರವನ್ನು 4 ಸಲ ಚುನಾವಣೆಯಲ್ಲಿ ಗೆದ್ದು ರಾಜ್ಯದಲ್ಲಿ ನಾವು ಸುಮಾರು 20ಕ್ಕಿಂತ ಜಾಸ್ತಿ ಸೀಟನ್ನು ನಾವು ಪಡೆದುಕೊಳ್ಳುವ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಒಂದು ಶಕ್ತಿಯನ್ನು ತುಂಬುವಂತೆ ಕೆಲಸ ಮಾಡೋಣ. ರಾಜ್ಯವಾಲ್ಗೆ ನಾವು ಆಶೀರ್ವಾದ ಮಾಡಿ ಪ್ರತಿಯೊಬ್ಬರು ಕೂಡ ಅವರಿಗೆ ನಾವು ಪಣ ತೊಡಬೇಕು. ನಾವು 10 ಓಟು 100 ಓಟು ರಾಜ್ಯವಾಲರಿಗೆ ನಾವು ಹಾಕಿಸ್ತೀವಿ ಅನ್ನೋ ಮಾತನ್ನ ಸಂದರ್ಭ ಅವರು ಕೂಡ ತ್ಯಾಗ ಮಾಡಿದಾರೆ ಮತ್ತು ಕಂಡುಕೊಂಡಾರ. ನಿಮ್ಮ ಜವಾಬ್ದಾರಿ ಬೇಡ. ಡಾಕ್ಟರ್ ಮತಕ್ಷೇತ್ರ ಬಹಳ ಸ್ಪಷ್ಟವಾಗಿ ನಿಮ್ಮ ಸಲುವಾಗಿ ಅವರು ತ್ಯಾಗ ಮಾಡಿದಾರೆ. ಅವರು ಬಯಸಿದ್ರೆ ಅವ್ರು ಟಿಕೆಟ್ ಸಿಗ್ತದೆ. ಆದರೆ ನಿಮ್ಮ ಸಲುವಾಗಿ ತ್ಯಾಗ ಮಾಡಿದಾರೆ. ಕಂಡುಕೊಂಡು ರಾಜ್ಯವಾಲರು ಡಾಕ್ಟರ್ ಮತಕ್ಷೇತ್ರದಲ್ಲಿ ರಾಜ್ಯವಾಲ ಚುನಾವಣೆ ಎಲ್ಲ ಕಟ್ಕೊಂಡು ಚುನಾವಣೆ ನಿಮ್ಮ ಚುನಾವಣೆ ತಿಳ್ಕೊಂಡು ನೀವು ಏನು ಮತಕ್ಷೇತ್ರಕ್ಕೆ ಮಾಡಿಲ್ಲ ಅದಕ್ಕಿಂತ ಹೆಚ್ಚಿನ ಮತವನ್ನು ಹಾಕುವಂತ ಜವಾಬ್ದಾರಿ ಬಹಳ ಸ್ಪಷ್ಟವಾಗಿ ಬಹಳ ನೇರವಾಗಿ ಎಲ್ಲರೂ ಕೂಡಿಸ್ಕೊಂಡು ಕೆಲಸ ಮಾಡುವಂತ ಜವಾಬ್ದಾರಿ ತಪ್ಪಾಗಬೇಕು ಮಾತನ್ನು ಸ್ವಲ್ಪ ಹೇಳಿ ಇವತ್ತು ನಾವು ಇಷ್ಟೊತ್ತಿದ್ರು ಕೂಡ ಎಲ್ಲರೂ ಆಗಮಿಸಿದ್ರಿ, ಎಲ್ಲರೂ ಕೊಟ್ಟಿದ್ರಿ. ನಮ್ಮೆಲ್ಲರ ಮಾತುಗಳನ್ನು ಕೇಳಿದ್ರೆ ಹೋಗುವಂಥದ್ದಲ್ಲ. ಎಲ್ಲರೂ ನಿಮ್ಗೆ ಏನು ಬೇಕು ನಾವು ಎಲ್ಲವನ್ನೂ ಓದಿಸ್ತೀವಿ. ಮಾಹಿತಿಯನ್ನ ಎಲ್ಲವನ್ನೂ ಓದಿಸ್ತೀವಿ. ನಾವು ಬರ್ತೀವಿ ಮಾತ್ರ ಬರ್ತೀವಿ. ನಿಮ್ಮ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತೀವಿ. ಆದರೆ ನಾವು ಇವತ್ತು 40 ದಿನಗಳ ಕಾಲ 10 ರಾತ್ರಿ ಇವತ್ತು ಕೆಲಸ ಮಾಡಿ ರಾಜ್ಯವಾಲರನ್ನು ಆರಿಸಿದ ಮೂಲಕ ಇದೇನು ರಾಜ್ಯವಾಲರು 600 ಮತ ಹಾಕ್ತೀವಿ. ಈ ಮತ MP ಪಾಟೀಲ್ಗೆ ಜಯ. MP ಪಾಟೀಲ್, ಯಶವಂತರೇಗೌಡ, ಶಿವಾನಂದ ಪಾಟೀಲ್, ಮಣ್ಣೂರಿಯವರು ಎಲ್ಲರೂ ಜಯ ಅಂತ ತಿಳ್ಕೊಂಡು ತಾವು ಮತವನ್ನು ಹಾಕುವ ಮೂಲಕ ಜಯವನ್ನು ತಂದು ಕೊಡಬೇಕು ಅಂತೇಳಿ ಕಲ್ಕಲಿಂದ ಪ್ರಾರ್ಥಿಸಿ ನನ್ನ ಮಾತಿಗೆ ಬರಾಬರಿಗೆಲ್ಲರಿಗೂ ನಮಸ್ಕಾರ. ಪಕ್ಷದ ಎಲ್ಲ ಕಾರ್ಯಕರ್ತರ ಸಭೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ
ಕರ್ನಾಟಕ ರಾಜ್ಯದ ಬೃಹತ್ ಕೈಗಾರಿಕೆಗಳ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಂಡಿ ಕ್ಷೇತ್ರದ ಜನಪ್ರಿಯ ಶಾಸಕ, 2 ನಿಮಿಷದಲ್ಲಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಈಗಾಗಲೇ ಮಾತನಾಡಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಚುನಾವಣೆ ಯಾವ ರೀತಿಯಾಗಿ ನಡೀಬೇಕು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರಗಳನ್ನ, ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನ, ಕಾರ್ಯಕ್ರಮಗಳನ್ನ ಈಗಾಗಲೇ ನಮಗೆ ಹೇಳಿದ್ದಾರೆ. ನಾನು ಮತ್ತೊಂದು ಹೇಳಿಕೆ ಬಯಸ್ತಾ ಇದ್ದೇನೆ. ಬಹುತೇಕವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ 2 ಮಂತ್ರಿಗಳು, 4 ಜನ ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಇವತ್ತು ನಾನು ಒಂದೇ ಒಂದು ಹೆಸರನ್ನ ಸೂಚಿಸಿದ್ದಾರೆ. ಈ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನನ್ನ ಹೆಸರನ್ನು ಮಾತ್ರ ಸೂಚಿಸಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಆ ವೇದಿಕೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಅಪೇಕ್ಷೆ ಇದ್ದು ಈ ಸಲ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾನು ಆ ಅಪೇಕ್ಷೆ ಇವತ್ತು ಈಡೇರಿದೆ. ಸನ್ಮಾನ್ಯ ಎಲ್ಲ ಮಂತ್ರಿಗಳ ಮತ್ತು ಶಾಸಕರ ಸಹಕಾರದಿಂದ ಬರ್ತಕ್ಕಂಥ ತೀರ್ಮಾನದಲ್ಲಿ ಏನು ಲೋಕಸಭೆ ಚುನಾವಣೆ ನಡೀತಾ ಇದೆ, ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮಾನ್ಯ ಸಚಿವರು ಹೇಳಿದಂತೆ ನಿಷ್ಠೆಯಿಂದ, ಬದ್ಧತೆಯಿಂದ ನಾವು ಕೆಲಸ ಮಾಡೋಣ. ವಾತಾವರಣ ಬಹಳ ಸರಿಯಾಗಿದೆ ಅಂತ ಹೇಳಿ ನಾವು ಕೂತ್ರೆ ನಡೆಯುವುದಿಲ್ಲ. 24 ತಾಸು ನಾವು ಸುಮಾರು 40 ದಿವಸದೊಳಗೆ ಶ್ರಮ ವಹಿಸಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ನಾವು ಹೆಚ್ಚಿನ ಹಂತದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನಾನು ಬೇರೆ ವಿಚಾರಗಳನ್ನ ಹೇಳಿದೆ. ನನಗೆ ಎಲ್ಲ ಧರ್ಮದ, ಎಲ್ಲ ಜಾತಿ ಜನಾಂಗದ, ಎಲ್ಲ ಮಠಾಧೀಶರ, ಎಲ್ಲ ಗುರುಹಿರಿಯರ, ಎಲ್ಲ ಸಮುದಾಯದ ಮತ ನನಗೆ ಬಹಳ ಅಗತ್ಯ ಇದೆ. ಆ ಮತ ಎಲ್ಲರೂ ನನಗೆ ದಯಪಾಲಿಸಬೇಕಂತ ಹೇಳಿ ಅವರಲ್ಲಿ ನಮ್ರತೆಯಿಂದ ತಲೆವಾಗಿ ನಮಸ್ಕರಿಸಿ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾನು ಯಾವುದೇ ವಿವಾದಕ್ಕೆ ಹೋಗದೆ ಕೇವಲ ನಮ್ಮ ಪಕ್ಷದ ಕಾರ್ಯಕ್ರಮ, ನಾವು ಯಾಕೆ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಂತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಮಾತ್ರ ನಾನು ಚುನಾವಣೆ ಪ್ರಚಾರವನ್ನು ಮಾಡ್ತೇನೆ. ಕಳೆದ 25 ವರ್ಷದಿಂದ ಈಗಿರ್ತಕ್ಕಂಥ ಲೋಕಸಭೆಯ ಸದಸ್ಯರು ಚಿಕ್ಕೋಡಿಯಲ್ಲಿ 2 ಸಲ ಮತ್ತು ಇಲ್ಲಿ 3 ಸಲ ಸುಮಾರು 25 ವರ್ಷದಿಂದ ಲೋಕಸಭೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಆ 25 ವರ್ಷಗಳ ಅವಧಿಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳ ಸಮಸ್ಯೆ, ಔದ್ಯೋಗಿಕರಣದ ಬಗ್ಗೆ ಒಂದೇ ಒಂದು ಮಾತನ್ನ ಯಾರಾದರೂ ಆಡದೇ ಇರತಕ್ಕಂಥ ಲೋಕಸಭಾ ಸದಸ್ಯರು ಅದು ಸನ್ಮಾನ್ಯ ಜಗದೀಶ್ ಸಾಹೇಬ್ ಅಂತಕ್ಕಂಥದ್ದನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥದ್ದೆಲ್ಲ ಇದು ಎಲ್ಲ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಅದನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ನೀವೊಂದು ಅವಕಾಶ ಕೊಟ್ಟರೆ ನಾವು ನಿಮ್ಮೆಲ್ಲ ವಿಶ್ವಾಸಕ್ಕೆ ಸ್ಪಂದನೆ ಮಾಡಿ ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಎಲ್ಲರ ಮಾರ್ಗದರ್ಶನ ಪಡ್ಕೊಂಡು ನಾನು ಸಮರ್ಥವಾಗಿ ಅದನ್ನು ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಿನ್ನೆ ಅವರು ಮನಗುಳಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ಆಯೋಜನೆ ಮಾಡಿದ್ರು. ಭಾಗವಾಡಿ ಕ್ಷೇತ್ರದ ದೊಡ್ಡ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿ ನನ್ನ ಪರವಾಗಿ ಮತಯಾಚನೆ ಮಾಡಿ ಅವರು ಹೋಗಿದ್ದಾರೆ. ಅವರು ಇರ್ತಾ ಇದ್ರು. ಅನಿವಾರ್ಯ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಹುಬ್ಬಳ್ಳಿಗೆ ಬರುವುದರಿಂದ ಸನ್ಮಾನ್ ಕಾಶ್ಯಪ್ ಅವರನ್ನ, ಶ್ರೀಮತಿ ಸಹೋದರಿ ವೀಣಾ ಕಾಶ್ಯಪ್ ಅವರನ್ನ ಅವ್ರನ್ನೆಲ್ಲರೂ ಕೂಡ ಕರೆಸಿಕೊಂಡಿದ್ದಾರೆ. ಅವರು ಅಲ್ಲಿ ಹೋಗಿದ್ದಾರೆ. ಆಮೇಲೆ ನಾಡಗೌಡ ಸಾಹೇಬರು ಅಫಿಷಿಯಲ್ ಪ್ರವಾಸ ಇದೆ. ಸಾಬೂನು ಮತ್ತು ಮಾರ್ಜಕ ನಿಗಮದ ಒಂದು ಕಾರ್ಯಕ್ರಮ ಒಂದು ಶ್ರೀನಗರದಲ್ಲಿರುವುದರಿಂದ ಅವರು ಹೋಗಿದ್ದಾರೆ. ಅವರು ಕೂಡ ಮುಂದಿನ ನಿರ್ಮಾಣದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ. ಈ ಬಹುಶಃ ನನಗೆ ಸಂತೋಷ ಆಗ್ತಾ ಇದೆ. ಈ ಚುನಾವಣೆ ಎಲ್ಲರೂ ಸಹೃದಯದಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರು ಮತ್ತು ಕೆಳಗಿರ್ತಕ್ಕಂಥ ಎಲ್ಲ ಹಿರಿಯರು ಸಹೃದಯದಿಂದ ಇವತ್ತು ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕಂತಕ್ಕಂಥ ಸಂಕಲ್ಪವನ್ನ ಏನು ಮಾಡಿದ್ದೀರಿ, ನೀವೆಲ್ಲರೂ ಕೂಡ ಮತ್ತೊಮ್ಮೆ ಆಭಾರಿಯಾಗಿ ಬರ್ತಕ್ಕಂಥ ಚುನಾವಣೆಯನ್ನು ನಾವು ಎದುರಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸೋಣ ಗೆಲ್ಲೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಮಹಿಳಾ ಕಾರ್ಯಕರ್ತರಿಗೆ, ಫ್ರಂಟಲ್ ಆರ್ಗನೈಸೇಷನ್ ಮುಖ್ಯಸ್ಥರಿಗೆ, ನಮ್ಮ DCC ಎಲ್ಲ ಪದಾಧಿಕಾರಿಗಳಿಗೆ, ಸನ್ಮಾನ್ಯ ಮಂತ್ರಿಗಳಿಗೆ